ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಸರ್, ಶ್ರೀ ಸಾಯಿ ಸದ್ಭವನ ಶಾಲೆಯಿಂದ. ನಾನು ಈ ದಿನ 9ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪದ್ಯ ಭಾಗವಾಗಿರುವಂತಹ 3ನೇ ಪದ್ಯ ಭಾಗವಾಗಿರುವಂತಹ ಅವರು ಮತ್ತು ನಾವು ಎಂಬಂತಹ ಪದ್ಯದ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ಪದ್ಯ 3ನೇ ಪದ್ಯ. ಈ 3ನೇ ಭಾಗವಾಗಿರುವಂತಹ ಅವರು ಮತ್ತು ನಾವು ಎಂಬಂತಹ ಪದ್ಯದ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನಾವು ಈ ಅವರು ಮತ್ತು ನಾವು ಪದ್ಯವನ್ನು ಬರೆದಿರುವಂತವರು ಟಿ ಯಲ್ಲಪ್ಪ ಅವರು. ಅದಕ್ಕಿಂತ ಮೊದಲು ನಾವು ಅವರು ಮತ್ತು ನಾವು ಈ ಒಂದು ಪದ್ಯದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ನಾವು ಒಂದು ಕಿರು ಚರ್ಚೆಯನ್ನ ಮಾಡುವಂತದ್ದಾದ್ರೆ, ಇಲ್ಲಿ ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ. ಇಲ್ಲಿ ಎರಡು ವರ್ಗಗಳನ್ನ ಕುರಿತು ಹೇಳಲಾಗಿದೆ. ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ. ನಮ್ಮ ಭಾರತೀಯ ಸಮಾಜದಲ್ಲಿ ತಲೆತಲಾಂತರಗಳಿಂದಲೂ ಈ ರೀತಿಯ ಒಂದು ಜಾತಿ ವ್ಯವಸ್ಥೆಗಳು ಎನ್ನುವಂಥದ್ದು ಕಂಡು ಬರ್ತಾ ಇದೆ. ನಮ್ಮ ಒಂದು ವೇದಗಳ ಕಾಲದಲ್ಲಿ ಅಲ್ಲಿಂದನೂ ಕೂಡ ನಮ್ಮಲ್ಲಿ ಒಂದು ಜಾತಿ ವ್ಯವಸ್ಥೆ ಆ ವೇದಗಳ ಕಾಲದಿಂದನೇ ಸೃಷ್ಟಿ ಆಯ್ತು ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಎಲ್ಲ ಬರುತ್ತಲ್ವಾ. ಆ ಒಂದು ವೇದಗಳೇನಿದೆಯೋ ಆ ವೇದಗಳ ಕಾಲದಿಂದ ನಮ್ಮಲ್ಲಿ ಈ ಒಂದು ಜಾತಿ ವ್ಯವಸ್ಥೆ ಸೃಷ್ಟಿ ಆಯ್ತು. ಆಗ ಏನ್ ಮಾಡ್ತಾ ಇದ್ರು, ಗುಣಕರ್ಮಗಳ ಆಧಾರದ ಮೇಲೆ ಜಾತಿಯನ್ನ ಮಾಡ್ತಾ ಇದ್ರು. ಅಂದ್ರೆ ಯಾರು ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾನೋ ಆ ಕೆಲಸದ ಮೇಲೆ ಜಾತಿಯನ್ನ ನಿರ್ಧರಿಸ್ತಿದ್ರು. ಓಕೆ, ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಹೇಳುವಂತೆ ಈಗ ಒಬ್ಬೊಬ್ಬರನ್ನ ಕುರಿತು ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಗುಣಕರ್ಮಗಳ ಆಧಾರದಲ್ಲಿ ಹೇಗೆ ಹೇಳಲಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮನ ಮುಖದಿಂದ ಬಂದಂತವನು ಬ್ರಾಹ್ಮಣ, ಹಾಗೆ ಬ್ರಹ್ಮನ ಒಂದು ತೋಳ್ನಿಂದ ಭುಜದಿಂದ ಬಂದಂತವನು ಯಾರು ಕ್ಷತ್ರಿಯ, ಹಾಗೆ ವ್ಯಾಪಾರವನ್ನ ಮಾಡುವಂತಹ ಒಂದು ವ್ಯಾಪಾರ ಈ ರೀತಿ ಮಾಡುವಂತವನು ಮತ್ತು ತೊಡೆಯಿಂದ ಧರಿಸಿದಂತವನು ವೈಶ್ಯ. ಅದೇ ರೀತಿಯಲ್ಲಿ ಪಾದದಿಂದ ಈ ಎಲ್ಲರ ಕೆಲಸಗಳನ್ನ ಸೇವೆಗಳನ್ನ ಮಾಡುವಂತವನು, ಪಾದದಿಂದ ಜನಿಸಿರುವಂತವನು, ಅಲ್ಲಿ ಆತನನ್ನ ಏನಂತ ಇರ್ತದೆ, ಕೊನೆಯ ಅಂತ್ಯಜ ಅಂತ ಹೇಳಿ ಆತನ್ನ ಕರಿತಿದ್ರು. ಓಕೆ, ಶೂದ್ರ ಅಂತ ಹೇಳಿ ಕರಿತಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿಯಲ್ಲಿ ಒಂದು ಗುಣಕರ್ಮಗಳ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಎನ್ನುವಂಥದ್ದಿತ್ತು. ಇದು ತದನಂತರದಲ್ಲಿ ಏನಾಯ್ತು, ಅದೇ ರೀತಿಯ ಒಂದು ಜಾತಿ ವ್ಯವಸ್ಥೆಗಳು ಮುಂದುವರೆದುಕೊಂಡು ಬಂತು. ಯಾರು ಬಡಗಿ ಕೆಲಸ ಮಾಡ್ತಾನೋ ಅವನು ಬಡಗಿ, ಯಾರು ಯಾವ್ಯಾವ ಕೆಲಸ ಚಮ್ಮಾರಿಕೆ ಮಾಡುವಂತವನು ಚಮ್ಮಾರ, ನೇಕಾರಿಕೆ ಮಾಡುವಂತವನು ನೇಕಾರ, ಈ ರೀತಿಯಲ್ಲಿ ಬಟ್ಟೆಯನ್ನು ಒಗೆಯುವಂತವನು ಅಗಸ, ಈ ರೀತಿಯಲ್ಲಿ ಬೇರೆ 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 ಜಾತಿಗಳು ಆ ಒಂದು ಕಸುಬುಗಳ ಆಧಾರದ ಮೇಲೆ ಜಾತಿಗಳನ್ನ ಹೆಸರಿಸ್ತಾ ಬಂದ್ರು. ಈ ರೀತಿಯಲ್ಲಿ ಏನ್ ಮಾಡಿದ್ರು, ಮೇಲ್ವರ್ಗ ಅಂತ ಕರೆಯುವಂತಹ ಈ ಬ್ರಾಹ್ಮಣ ವರ್ಗ ಅಂತ ಏನ್ ಕರಿತೀವೋ ಆ ಮೇಲ್ವರ್ಗದವರು ಕೆಳವರ್ಗದವರನ್ನ, ಶೂದ್ರ ಮತ್ತು ಈ ಅಂತ್ಯಜ ಕೆಳವರ್ಗದವರನ್ನ ಶೋಷಣೆಗೆ ಒಳಪಡಿಸ್ತಾನೆ ಬಂದ್ರು ಎನ್ನುವಂಥದ್ದು ಇದೆ. ಈಗಲೂ ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಈ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಕಡಿಮೆ ಆಗ್ತಿದೆ. ಆದ್ರೂ ಕೂಡ ಅಲ್ಲೊಂದು ಕಡೆಯಲ್ಲಿ ಇಲ್ಲೊಂದು ಕಡೆಯಲ್ಲಿ ಕೆಲವು ಹಳ್ಳಿಯ ಕಡೆಯಲ್ಲಿ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಈಗಲೂ ಕೂಡ ಇದೆ. ನಿಮ್ಗೆ ಜಾತಿ ವ್ಯವಸ್ಥೆ ಇದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೀಗ ನಾವು ನಮ್ಮ ಒಂದು ಭಾರತೀಯ ಸಂವಿಧಾನದಲ್ಲೂ ಕೂಡ ಈ ಒಂದು ಜಾತಿಗಳಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಅಂದ್ರೆ ಯಾರು ಕೆಳವರ್ಗ ಇದಾರೋ ಆ ಕೆಳವರ್ಗದವರಿಗೆ ಮೀಸಲಾತಿ ಎನ್ನುವಂಥದ್ದು ಇದೆ. ನಮ್ಮಲ್ಲಿ ಜನರಲ್ ಮೆರಿಟ್ ಅಂತ ಹೇಳ್ತೀವಿ. ಆಮೇಲೆ OBC, SC, ST ಅಂತ ಇದೆ. SC, ST ಅವರಿಗೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸಾಕಷ್ಟು ಒಂದು ಮೀಸಲಾತಿಯನ್ನ ನೀಡಲಾಗಿದೆ. 17% ಅಷ್ಟು ಮೀಸಲಾತಿಯನ್ನ ಕೊಡ್ತಾರೆ. SC, ST ಅವರಿಗೆ ಮೀಸಲಾತಿ ಎನ್ನುವಂಥದ್ದು ಇದೆ. ಓಕೆ, ಅದೇನೇ ಇರ್ಲಿ, ಆ ಮೀಸಲಾತಿ ಏಕೆ ಕೊಟ್ರು ಅಂತ ಹೇಳಿದ್ರೆ, ಈ ಮೇಲ್ವರ್ಗದವರಿಂದ ಕೆಳವರ್ಗದವರ ಒಂದು ಮೇಲ್ವರ್ಗದಿಂದ ತುಳಿತಕ್ಕೆ ಒಳಗಾದಂತಹ ಜನಾಂಗ ಅಂತ ಹೇಳಿದ್ರೆ ಕೆಳವರ್ಗದವರು. ಕೆಳವರ್ಗ ಮೀನ್ಸ್ ಕೆಳ ಜಾತಿಯಲ್ಲಿ ಜನಿಸಿರುವಂತವ್ರು. ಹೀಗೆ ಈ ಜಾತಿ ವ್ಯವಸ್ಥೆಯ ಒಂದು ಏಣಿ ಶ್ರೇಣಿಯಲ್ಲಿ ಮೇಲ್ವರ್ಗದವರು ಈ ಕೆಳವರ್ಗದವರನ್ನ ತುಳಿತಕ್ಕೆ ಒಳಪಡಿಸ್ತಾನೆ ಬರ್ತಾ ಇದ್ದಾರೆ. ಅಂತಹ ಶೋಷಣೆಯ ವಿರುದ್ಧ ಒಂದು ಹೋರಾಟವನ್ನ ಮಾಡುವಂತಹ ಒಂದು ಸಾಹಿತ್ಯ ಈ ದಲಿತ ಸಾಹಿತ್ಯ. ಆ ಸಾಹಿತ್ಯದ ಒಂದು ಸಂವೇದನೆಯಾಗಿ ಈ ಒಂದು ಅವರು ಮತ್ತು ನಾವು ಪದ್ಯ ಭಾಗ ಹುಟ್ಟಿ ಬಂದಿರುವಂತದ್ದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ನೀವು ನೆನಪಿಟ್ಕೊಳ್ಬೇಕಾದಿಷ್ಟು, ಅವರು ಅಂತ ಹೇಳಿದ್ರೆ ಮೇಲ್ವರ್ಗ. ಮೇಲ್ವರ್ಗ ಅಂದ್ರೆ ಇದು ಜಾತಿ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯ ವೇಣಿ ಶ್ರೇಣಿಯಲ್ಲಿ ಉತ್ತಮ ಒಂದು ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ವರ್ಗ. ಓಕೆ, ಅದನ್ನ ಮೇಲ್ವರ್ಗ ಅಂತ ಹೇಳಿ ಕರಿತೀವಿ.
ನಾನು ಇಲ್ಲಿ ನಾವು ಏನ್ ಮಾಡ್ಬೇಕು, ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು, ಜಾತಿ ವ್ಯವಸ್ಥೆಯನ್ನ ನಾವು ಮಾಡಬಾರ್ದು. ಈಗ ಅದಕ್ಕೋಸ್ಕರವಾಗಿ ಅಂತರ್ಜಾತಿ ವಿವಾಹಗಳಿರ್ಬೋದು, ಮತ್ತೆ ಬೇರೆ ಬೇರೆಯ ಒಂದು ಜಾತಿ ವ್ಯವಸ್ಥೆಯನ್ನ ತೊಲಗಿಸುವಂತ ಆಂದೋಲನಗಳು ಸಾಕಷ್ಟು ನಡೀತಾ ಇದ್ದಾವೆ. ನಮ್ಮೊಳಗಡೆನೂ ಅಷ್ಟೇ, ಮನುಷ್ಯ ಜಾತಿ ತಾನೊಂದೇ ವಲ, ಮಾನವ ಜಾತಿ ಎಲ್ರೂ ಒಂದೇನೆ. ಓಕೆ, ಅಲ್ಲಿ ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ಜಾತನೊಲಿದಾತನೇ ಜಾತ ಸರ್ವಜ್ಞ ಅಂತೇಳಿ. ಅಲ್ಲಿ ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ, ಜಾತಿಯಲ್ಲಿ ಏನಾದ್ರೂ ಆತ ಕೀಳಾಗಿರ್ಬೋದು, ಆದ್ರೆ ಆತನ ಮನೆಯಲ್ಲಿ ಉರಿಯುವಂತ ಬೆಂಕಿ ಏನಾದ್ರೂ ಹೀನನ ಇಲ್ಲ. ಬೆಂಕಿ ಮೇಲ್ಜಾತಿಯವ್ರನ್ನು ಸುಡುತ್ತೆ, ಕೆಳಜಾತಿಯವ್ರನ್ನು ಸುಡುತ್ತೆ. ನೋಡ್ರಿ, ನಾವು ಉಸಿರಾಡುವ ಗಾಳಿ, ನೀರು ಎಲ್ಲ ಒಂದೇ ಇರುತ್ತಿರಲು ಈ ಜಾತಿ ಯಾಕೆ ಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ದಾಸರು ಕೇಳ್ತಾರೆ, ನಾವು ಉಸಿರಾಡುವಂತಹ ಗಾಳಿ ಒಂದೇ, ಕುಡಿಯುವಂತಹ ನೀರು ಒಂದೇ, ಓಕೆ, ನಾವು ಪಡೆದುಕೊಳ್ಳುವಂತಹ ಸೂರ್ಯನ ಬಿಸಿಲು ಒಂದೇ, ಹಾಗೆ ನಮಗೆಲ್ಲರಿಗೂ ಗಾಳಿ, ಮಳೆ, ಬೆಳಕು ಎಲ್ಲ ಒಂದೇ. ಆದ್ರೆ ನಾವು ಜಾತಿಯನ್ನ ಯಾಕೆ, ಜಾತಿ ವ್ಯವಸ್ಥೆಗಳನ್ನು ಮಾಡ್ತಿದೀವಿ, ಆ ಜಾತಿ ವ್ಯವಸ್ಥೆಯನ್ನ ತೊಲಗಿಸಬೇಕು ಎಂಬಂತ ಹಿನ್ನೆಲೆಯಲ್ಲಿ ಈ ಪದ್ಯ ಭಾಗಗಳು ಕಂಡು ಬರುತ್ತೆ. ಆದ್ರೆ ಅಂದಿನ ಒಂದು ಕಾಲಘಟ್ಟದ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆಯ ಬಿಗು ಎನ್ನುವಂಥದ್ದು ಅಷ್ಟರ ಮಟ್ಟಿಗೆ ಇತ್ತು. ಮೇಲ್ಜಾತಿಯವರು ಅವರ ಮನೆಗೆ ಕೆಳಜಾತಿಯವರು ಹೋದ್ರೆ ಅವರನ್ನ ಮನೆ ಒಳಗಡೆ ಸೇರಿಸ್ತಾ ಇರ್ಲಿಲ್ಲ. ಹಾಗೆ ಆ ಒಂದು ಕೆಳಜಾತಿಯವ್ರನ್ನ ದೂರದಲ್ಲಿಯೇ ನಿಲ್ಲಿಸ್ತಾ ಇದ್ರು. ನಿಮ್ಗೆ ಅಂಬೇಡ್ಕರ್ ಅವರ ಜೀವನವನ್ನ ತಿಳ್ಕೊಂಡ್ಬಿಟ್ರೆ ಮತ್ತೆ ನಿಮ್ಗೆ ಬೇರೆ ಯಾವ್ದು ಬೇಡ ಅಂತ ಹೇಳಿ ಅನ್ಸುತ್ತೆ. ಈ ಜಾತಿ ವ್ಯವಸ್ಥೆ ಅಂದ್ರೆ ಏನು ಅನ್ನೋದನ್ನ, ಮಹಾನಾಯಕ ಅಂಬೇಡ್ಕರ್ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಾ ಇದೆ ಕನ್ನಡದಲ್ಲಿ, ಜಿ ಕನ್ನಡದಲ್ಲಿ ಅನ್ಸುತ್ತೆ. ಓಕೆ, ಅಂಬೇಡ್ಕರ್ ಅವರ ಜೀವನವನ್ನ ನಾವು ನೋಡ್ಬಿಟ್ರೆ, ಅಂಬೇಡ್ಕರ್ ಆ ಸೀರಿಯಲ್ ನೋಡ್ಬಿಟ್ರೆ, ನೀವು ಮತ್ತೆಲ್ಲೋ ನೀವು ಜಾತಿ ವ್ಯವಸ್ಥೆ ಅಂದ್ರೆ ಹೀಗಿತ್ತ ಅಂತ ಹೇಳಿ ನಿಮ್ಗೆ ಒಂದ್ಸರಿ ಶಾಕ್ ಆಗ್ಬಿಡ್ತೀರಾ ನೀವೇ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಅಂಬೇಡ್ಕರ್ ಅವರು ನಮ್ಮ ಭಾರತವನ್ನ, ಸಂವಿಧಾನವನ್ನ ರಚಿಸಿದಂತ ಶಿಲ್ಪಿ ಅಂತೇಳಿ ನಾವು ಹೇಳ್ತೀವಿ. ಆದ್ರೆ ಅಂಬೇಡ್ಕರ್ ಅವರ ಜೀವನದ ಒಂದು ಪುಸ್ತಕವನ್ನ ತೆರೆದು ನೋಡಿದ್ರೆ ನಮಗೆ ಕರಾಳ ಮುಖಗಳು, ಜಾತಿ ವ್ಯವಸ್ಥೆಯ ಕರಾಳ ಮುಖಗಳು ನಮಗೆ ಕಂಡು ಬರ್ತವೆ. ಅದ್ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಅಂಬೇಡ್ಕರ್ ಅವರು ಸಣ್ಣ ಹುಡುಗ, ಚಿಕ್ಕ ಹುಡುಗ ಆಗಿದ್ರು, ಶಾಲೆಗೆ ಹೋಗ್ಬೇಕು ಅನ್ನೋ ಹಂಬಲ ಜಾಸ್ತಿ, ತುಂಬಾ ಬುದ್ಧಿವಂತ ಹುಡುಗ, ಚೂಟಿ ಹುಡುಗ. ಆದ್ರೆ ಅವ್ರು ಶಾಲೆಗೆ ಹೋದಾಗ ಅವರನ್ನ ಏನ್ ಮಾಡ್ತಾ ಇದ್ರು, ಸವರ್ಣೀಯ ಮಕ್ಕಳ ಜೊತೆ, ಅಂದ್ರೆ ಎಲ್ಲಾ ವರ್ಗದ ಮಕ್ಕಳ ಜೊತೆಯಲ್ಲಿ ಕೂರಿಸ್ತಾ ಇರ್ಲಿಲ್ವಂತೆ. ಅವರು ಮಹಾರ್ ಎಂಬಂತಹ ಜನಾಂಗಕ್ಕೆ ಸೇರಿದಂತವ್ರು, ಅಂದ್ರೆ ಕೆಳಜಾತಿಗೆ ಸೇರಿದಂತವ್ರು. ಹಾಗಾಗಿ ಅವ್ರನ್ನ ಏನ್ ಮಾಡ್ತಾ ಇದ್ರು, ಮೇಲ್ವರ್ಗದ ಜಾತಿಯ ಮಕ್ಕಳ ಜೊತೆ ಆ ಮಗುವನ್ನ ಕೂರಿಸ್ತಿರ್ಲಿಲ್ವಂತೆ. ಅಂಬೇಡ್ಕರ್ ಅವ್ರನ್ನ ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ಶಾಲೆಯ ಒಂದು ಮೂಲೆಯಲ್ಲಿ ಗೋಣಿ ತಾಟಿನ ಮೇಲೆ, ಗೋಣಿಯ ಚೀಲದ ಮೇಲೆ ಆ ಹುಡುಗ ಕುತ್ಕೋಬೇಕಾಗಿತ್ತಂತೆ. ಆ ರೀತಿಯಲ್ಲಿ ಅವರು ನೀರನ್ನ ಕೇಳಿದ್ರೆ ನೀರನ್ನ ಅಲ್ಲಿ ಇರುವಂತಹ, ಶಾಲೆಯಲ್ಲಿ ಇರುವಂತಹ ಲೋಟದಲ್ಲಿ ನೀರನ್ನ ಕೊಡ್ತಾ ಇರ್ಲಿಲ್ಲ. ಅದು ಏನ್ ಮಾಡ್ತಾ ಇದ್ರು, ಮೇಲಿನಿಂದ ಎತ್ತರದಿಂದ ನೀರನ್ನ ಸುರಿತಾ ಇದ್ರು, ಅದನ್ನ ಹಿಡ್ಕೊಂಡು ಕುಡಿಬೇಕಿತ್ತು. ಆ ಒಂದು ಕೆಳವರ್ಗದವರು, ಎಲ್ಲಾ ಜಾತಿಯ ಅವರು ಯೂಸ್ ಮಾಡುವಂತಹ ಬಾವಿಯ ನೀರನ್ನ ಅವರು ಸೇದಿ ಕುಡಿಯೋ ಹಾಗಿರ್ಲಿಲ್ಲ. ಎಲ್ಲ ಜಾತಿಯವರು ಹೋಗುವಂತಹ ಅಥವಾ ಮೇಲ್ಜಾತಿಯವರು ಕುಡಿಯುವಂತಹ ಆ ಬಾವಿಯ ನೀರನ್ನ ಕುಡಿಯೋ ಹಾಗಿಲ್ಲ, ಕೆರೆಯ ನೀರನ್ನ ಅವರು ಮುಟ್ಟೋ ಹಾಗಿರ್ಲಿಲ್ಲ. ಈ ರೀತಿಯಲ್ಲಿ ಎಷ್ಟೇ ಬಾಯಾರಿಕೆ ಆದ್ರೂ ಅವರು ನೀರನ್ನ ಹೋಗಿ ಕೆರೆ ನೀರನ್ನ ಕುಡಿಯೋ ಹಾಗಿರ್ಲಿಲ್ಲ, ಮುಟ್ಟೋ ಹಾಗಿರ್ಲಿಲ್ಲ. ಮೇಲ್ಜಾತಿಯ ದೇವಸ್ಥಾನಗಳಿಗೆ ಅವರಿಗೆ ಪ್ರವೇಶ ಅನ್ನೋದಿರ್ಲಿಲ್ಲ, ದೇವಸ್ಥಾನಗಳಿಗೆ ಹೋಗೋ ಹಾಗಿರ್ಲಿಲ್ಲ. ಈ ರೀತಿ ಒಂದು ನಿರ್ಬಂಧಗಳು ಇತ್ತು. ಅಂದ್ರೆ ಈ ಮೇಲ್ಜಾತಿಯವರು ಕೆಳಜಾತಿಯವರನ್ನ ಅಷ್ಟೊಂದು ಶೋಷಣೆಗೆ ಒಳಪಡಿಸಿದ್ರು, ಅಷ್ಟೊಂದು ರೀತಿಯಲ್ಲಿ ಅವರನ್ನ ತುಳಿತಕ್ಕೊಳಪಡಿಸಿದ್ರು. ಈ ಕೆಳಜಾತಿಯವರು ಮೇಲ್ಜಾತಿಯವರ ಕೆಲಸ ಕಾರ್ಯಕ್ಕೆಲ್ಲ ಬೇಕಿತ್ತು, ಇವ್ರ ಮನೆ ಕೆಲಸ ಮಾಡಕ್ ಬೇಕು, ಇವ್ರನ್ನ ಶ್ರೀಮಂತರು ಮಾಡಕ್ ಬೇಕು. ಆದ್ರೆ ಇವ್ರನ್ನ ಏನ್ ಮಾಡ್ತಾ ಇದ್ರು, ಅಸ್ಪೃಶ್ಯರು ಅಂತ ಕರಿತಿದ್ರು. ಅನ್ಟಚಬಿಲಿಟಿ ಅಂತ ಇತ್ತು ನಮ್ಮ ಭಾರತ ಸರ್ಕಾರದ ಸಂವಿಧಾನದ 17ನೇ ಒಂದು ಅನುಚ್ಛೇದ 17, ಆರ್ಟಿಕಲ್ 17 ಈ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ ತರ್ತಾರೆ. ಅಂದ್ರೆ ಇಲ್ಲಿ ಅನ್ಟಚಬಿಲಿಟಿ ಎನ್ನುವಂಥದ್ದಿತ್ತು. ಅಂತ ಅನ್ಟಚಬಿಲಿಟಿಯನ್ನ ಹೋಗಲಾಡಿಸೋದಕ್ಕೋಸ್ಕರವಾಗಿ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಆದ್ರೆ ನಾವು ಇಲ್ಲಿ ನೋಡೋದಾದ್ರೆ, ಈ ಮೇಲ್ವರ್ಗ ಅಂತ ಹೇಳಿದ್ರೆ ಮೇಲ್ಜಾತಿ, ಜಾತಿ ವ್ಯವಸ್ಥೆಯ ಸ್ತರದಲ್ಲಿ ಈ ಮೇಲ್ಜಾತಿ ಎನ್ನುವಂಥದ್ದು ಸಾಮಾಜಿಕವಾಗಿ ಅಂತಸ್ತನ್ನ ಗಳಿಸ್ಕೊಂಡು ಹಣ ಇತ್ತು, ಶ್ರೀಮಂತಿಕೆ ಎನ್ನುವಂಥದ್ದಿತ್ತು. ಅದರೊಂದಿಗೆ ಅವ್ರು ಏನ್ ಮಾಡ್ತಾ ಇದ್ರು, ಕೆಳಜಾತಿಯವರನ್ನ ಒಂದು ಕೀಳಾಗಿ ನಿಕೃಷ್ಟತೆಯಿಂದ ನಡೆಸ್ಕೊಳ್ತಾ ಇದ್ರು. ಸಿದ್ಲಿಂಗಯ್ಯನವರ ಊರುಕೇರಿ ಆತ್ಮಕಥನವನ್ನ ಓದಿದ್ರೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಾವು ಈ ಸಿದ್ಲಿಂಗಯ್ಯರ ನನ್ನ ಜನಗಳು ಎನ್ನುವಂತಹ ಪದ್ಯ ಇದೆ. ಆಮೇಲೆ ಅವರೇ ಒಂದು ಪದ್ಯದಲ್ಲಿ ಹೇಳ್ತಾರೆ ಸಿದ್ಲಿಂಗಯ್ಯನೇ, ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ನಮ್ಮ ಕೈಕಾಲು ಕಂಬ ಅವರ ಹಟ್ಟಿಗೆ. ನೋಡ್ರಿ, ದೊಡ್ಡ ಗೌಡರ ಬಾಗಿಲಿಗೆ ಅಂದ್ರೆ ಆಗಲ್ಲ, ಗೌಡ್ರು ಅವರು ಏನು ಜಾತಿ ವ್ಯವಸ್ಥೆಯಲ್ಲೂ ಮೇಲ್ಜಾತಿ, ಅದ್ರ ಜೊತೆಗೆ
ಅವರು ಒಂದ್ ರೀತಿಯಲ್ಲಿ ಶ್ರೀಮಂತರು, ಸಾಕಷ್ಟು ಹಣವನ್ನ ಹೊಂದಿದಂತ ಶ್ರೀಮಂತರು. ಹಾಗಾಗಿ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ಏನೋ ನಮ್ಮ ಮೂಳೆಯ ತೋರಣ ಅಂದ್ರೆ ಕೆಳಜಾತಿಯವರ ನಮ್ಮ ಮೂಳೆನೇ ತೋರಣ ಅಂದ್ರೆ ಆ ಶ್ರೀಮಂತರಾಗೋರು ದೊಡ್ಡ ಗೌಡ್ರು, ನಾವು ದುಡಿಯೋರು, ನಾವು ಕಷ್ಟಪಟ್ಟು ಕೆಲಸ ಮಾಡೋರು, ನಾವು ಶ್ರೀಮಂತರಾಗೋರು ಅವರು. ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ನಮ್ಮ ಕೈ ಕಾಲು ಕಂಬ ಅವರ ಹಟ್ಟಿಗೆ. ಹಟ್ಟಿ ಅಂದ್ರೆ ಮನೆ, ಅವ್ರ ಮನೆಗೆ ನಮ್ಮ ಕೈ ಕಾಲು ಇದೆಯಲ್ಲ, ನಮ್ಮ ಕೈ ಕಾಲು ಕಂಬನೇ ಅವ್ರ ಮನೆಗೆ. ಯಾಕೆ ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡಿದ್ರೆ ಅವ್ರು ಶ್ರೀಮಂತರಾಗ್ತಾರೆ, ಅವರು ಅದನ್ನ ಅನುಭವಿಸ್ತಾರೆ, ಅದನ್ನ ಹೇಳ್ತಿದ್ದಾರೆ. ಓಕೆ, ನನ್ನ ಜನಗಳು ಪದ್ಯ ಹೇಳ್ತಾರೆ, ಒದೆಸಿಕೊಂಡು ಹೊರಗಿದವರು ನನ್ನ ಜನಗಳು. ಆಮೇಲೆ ಏನು, ತಳಾದಿಗಳ ಎತ್ತಿದವರು, ಬಂಗಲೆಗಳ ಕಟ್ಟಿದವರು, ಬರಿಗೈಲೆ ಬಂದವರು ನನ್ನ ಜನಗಳು ಅಂತೇಳಿ. ಸೈಜುಗಲ್ಲು ಹೊತ್ತವರು, ಒದೆಸಿಕೊಂಡು ಹೊರಗಿದವರು ನನ್ನ ಜನಗಳು. ಅಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟು ದುಡಿಯೋರು ನನ್ನ ಜನಗಳು, ಈ ಕೆಳವರ್ಗದವರು. ಆದ್ರೆ ಸುಖವನ್ನು ಅನುಭವಿಸೋರು ಮೇಲ್ವರ್ಗದವರು. ನೋಡ್ರಿ, ಆ ಕೆಳವರ್ಗದವ್ರು ಪಾಪ ಕಷ್ಟಪಟ್ಟು ಮನೆಯನ್ನ ಕಟ್ತಾ ಇರ್ತಾರೆ, ನೋಡಿರ್ತೀರಿ ನೀವು. ಯಾರೋ ಶ್ರೀಮಂತರು ದುಡ್ಡಿದ್ದವರು ಮನೆ ಕಟ್ಸ್ತಾರೆ, ದುಡ್ಡು ಕೊಟ್ಟು ಕಟ್ಸ್ತಾರೆ ಬಿಡಿ, ಅದು ಸೆಕೆಂಡರಿ. ಅವ್ರು ಮನೆಯನ್ನ ಕಟ್ತಾರೆ, ಆ ಮನೆಯನ್ನೆಲ್ಲ ಕಟ್ಟಿ ಆದ ನಂತರದಲ್ಲಿ ಆ ಮನೆ ಒಳಗಡೆ ಅವ್ರನ್ನೇ ಬಿಟ್ಕೊಳಲ್ಲ. ಇದು ನಮ್ಮ ಜಾತಿ ವ್ಯವಸ್ಥೆ ದೊಡ್ಡ ದೌರ್ಭಾಗ್ಯ ಅಲ್ವಾ? ನೀವು ನೋಡ್ರಿ, ಆ ಕೆಳ ಜಾತಿಯವರು ಮನೆ ಕಟ್ಟಬೇಕಾದ್ರೆ ಅವ್ರನ್ನೆಲ್ಲ ಸೇರ್ಸ್ಕೊಂತಾರೆ. ಮನೆ ಕಟ್ಟಬೇಕಾದ್ರೆ ಅವರೇ ಏನ್ ಮಾಡ್ತಾರೆ, ಇಡೀ ಮನೆಯನ್ನ ಕಟ್ಟಿ ಇಡೀ ಮನೆಯನ್ನ ಇದ್ ಮಾಡ್ತಾರೆ. ಆದ್ರೆ ಆ ಮನೆಯನ್ನ ಒಕ್ಕಲು ಅಂತ ಮಾಡ್ತಾರಲ್ವಾ, ಮನೆ ಗೃಹ ಪ್ರವೇಶ ಆಗುತ್ತಲ್ವಾ, ಪ್ರವೇಶ ಆದ ನಂತರದಲ್ಲಿ ಅವರನ್ನ ಆ ಮನೆ ಒಳಗಡೆ ಹೋಗಕ್ ಬಿಡಲ್ಲ. ಯಾಕೆ? ಇದು ಜಾತಿ ವ್ಯವಸ್ಥೆ ದೊಡ್ಡ ದೌರ್ಭಾಗ್ಯ ಅಲ್ವಾ? ಹಾಗಾಗಿ ಇಲ್ಲಿ ಈ ಮೇಲ್ವರ್ಗ, ಒಟ್ಟಾರೆ ನಿಮ್ಗೆ ನಾನು ಜಾತಿ ವ್ಯವಸ್ಥೆ ಅಂದ್ರೆ ಏನು ಅನ್ನೋದು ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನಿಷ್ಟು ನಿಮ್ಗೆ ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈಗ ಜಾತಿ ವ್ಯವಸ್ಥೆ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ನಮ್ಮಲ್ಲಿ ಈಗಲೂ ಕೂಡ ಜಾತಿ ವ್ಯವಸ್ಥೆ ಬಿಗು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನೋಡ್ರಿ ಈಗಲೂ ಕೂಡ ಒಕ್ಕಲಿಗ ಮ್ಯಾಟ್ರಿಮೋನಿ, ಲಿಂಗಾಯತ್ ಮ್ಯಾಟ್ರಿಮೋನಿ, ಬ್ರಾಹ್ಮಣ ಮ್ಯಾಟ್ರಿಮೋನಿ, ಹೀಗೆ ಬೇರೆ ಬೇರೆ ಜಾತಿ ವ್ಯವಸ್ಥೆಯ ಒಂದು ಮ್ಯಾಟ್ರಿಮೋನಿಗಳಿದೆ. ಅಂದ್ರೆ ಆ ಜಾತಿಯವ್ರನ್ನ ಮಾತ್ರ ಮದುವೆ ಆಗ್ಬೇಕು. ನೋಡ್ರಿ, ಇದು ಜಾತಿ ವ್ಯವಸ್ಥೆ ಬಿಗು ಇನ್ನು ಹೆಚ್ಚಾಗುವಂಥದ್ದು. ನಾವೆಲ್ಲ ಇಷ್ಟೆಲ್ಲ ಎಜುಕೇಟೆಡ್ ಆಗ್ತಾ ಇದೀವಿ, ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀವಿ, ಇಷ್ಟೆಲ್ಲ ಕಲಿತಾ ಇದ್ದೀವಿ, ಆದ್ರೆ ಆ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸೋದನ್ನ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ. ಮಾನವ ಜಾತಿ ತಾನೊಂದೇ ಅಲ್ಲ, ಮನುಷ್ಯರೆಲ್ಲರೂ ಒಂದೇ ಜಾತಿ. ನಮ್ಮಲ್ಲಿ ಎರಡೇ ಜಾತಿ ಇದೆ. ಯಾವ ಜಾತಿ? ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ಆದ್ರೆ ಆ ಎರಡು ಜಾತಿಗಳಿದೆ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮಲ್ಲಿ ಹಲವಾರು ಜಾತಿಗಳಿದೆ. ಓಕೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್, ಜೈನ್, ಪಾರಸಿ, ಯಹುದಿ. ಓಕೆ, ಇವಿಷ್ಟು ಈ ಜಾತಿಗಳಲ್ದೇನೆ ಇದ್ರ ಜೊತೆಗಿನ್ನ ಪಂಗಡಗಳ ಒಳಗೆ ಒಳ ಪಂಗಡಗಳಿದೆ, ಬೇರೆ ಬೇರೆ ಜಾತಿಗಳಿದೆ. ನಮ್ಮ ಕರ್ನಾಟಕದಲ್ಲಿ ಹುಡುಕ್ತಾ ಹೋದ್ರೆ ಸಾವಿರಾರು ಜಾತಿಗಳಿದೆ. ಓಕೆ, ಆದ್ರೆ ಆ ಜಾತಿಯವ್ರನ್ನೇ ಮದುವೆ ಆಗ್ಬೇಕು, ಆ ಜಾತಿಯವ್ರು ಈ ರೀತಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಅಲ್ಲಿ ಯಾರೋ ಒಬ್ಬ ಹುಡುಗ ಬೇರೆ ಜಾತಿಯ ಹುಡುಗಿಯನ್ನ ಮದುವೆ ಆದಂತೆ, ಹಾಗಾಗಿ ಅವರನ್ನ ಅವ್ರ ಮನೆಯವರು ಸಾಯಿಸಿದ್ರಂತೆ, ಆ ಹುಡುಗಿಯನ್ನ, ಆ ಹುಡುಗನನ್ನ ಸಾಯಿಸಿದ್ರ, ಈ ತರ ಕೇಳ್ತಾ ಇರ್ತೀವಲ್ವಾ? ಆ ರೀತಿಯಲ್ಲಿ ಜಾತಿ ವ್ಯವಸ್ಥೆಯನ್ನ ನಾವು ತೊಲಗಿಸಬೇಕಾಗಿದೆ. ಇಷ್ಟೆಲ್ಲ ಓದಿ ಶಿಕ್ಷಣವನ್ನ ಪಡೆದುಕೊಂಡಂತಹ ನಾವೇ ಜಾತಿ ವ್ಯವಸ್ಥೆಯನ್ನ ಮತ್ತಷ್ಟು ಬೆಳೆಸ್ತಾ ಇದ್ದೀವಿ. ಈ ಜಾತಿ ವ್ಯವಸ್ಥೆಯನ್ನ ನಾವು ಸರ್ವನಾಶವನ್ನ ಮಾಡದ ಹೊರತು ಈ ದೇಶ ಅನ್ನುವಂಥದ್ದು ಅಭಿವೃದ್ಧಿಯನ್ನ ಸಾಧಿಸಲ್ಲ. ಓಕೆ, ಈ ಸಮಾಜದ ಒಂದು ವಿಷವೃಕ್ಷದ ಬೇರುಗಳು ಜಾತಿ, ಹಾಗಾಗಿ ಅದನ್ನ ಕಿತ್ತೊಯ್ಯಬೇಕು. ಅದೇನೇ ಇರ್ಲಿ, ಇಲ್ಲಿ ಮೇಲ್ವರ್ಗ ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ. ಜಾತಿ ವ್ಯವಸ್ಥೆಯಲ್ಲಿ ಒಂದು ಅಂತಸ್ತನ್ನ ಗಳಿಸಿಕೊಂಡಿರುವಂತಹ ಮತ್ತು ಶ್ರೀಮಂತಿಕೆಯನ್ನು ಹೊಂದಿದಂತಹ ವರ್ಗ ಮೇಲ್ವರ್ಗ. ಇನ್ನು ಕೆಳವರ್ಗ ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ವರ್ಗ ಮತ್ತು ಜೀವನ ನಿರ್ವಹಣೆಗೆ ಕಷ್ಟ ಇರುವಂತಹ ವರ್ಗ, ಅದು ಕೆಳವರ್ಗ. ನಿಮಗೆ ಇದು ಗೊತ್ತಾಯ್ತು ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ನಾವು ಅಂದ್ರೆ ಕೆಳವರ್ಗ. ಇದಿಷ್ಟನ್ನ ನೀವು ನೆನ್ಪಿಟ್ಕೊಂಡು ಇರ್ಬೇಕಾಗುತ್ತೆ. ಇನ್ನು ಈ ಒಂದು ಪದ್ಯ ಭಾಗದ ಒಂದು ಕವಿ ಪರಿಚಯವನ್ನ ನಾವು ನೋಡೋದಾದ್ರೆ, ಕವಿ ಟಿ ಯಲ್ಲಪ್ಪ ಅವರ ಒಂದು ಕಿರು ಪರಿಚಯವನ್ನ ನಾವು ನೋಡ್ಕೊಳ್ಳೋಣ. ಕೃತಿಕಾರರ ಪರಿಚಯ ಟಿ ಯಲ್ಲಪ್ಪ. ಕವಿ ಪರಿಚಯ. ಕವಿ ಟಿ ಯಲ್ಲಪ್ಪ. ಕವಿ ಟಿ ಯಲ್ಲಪ್ಪ. ಟಿ ಯಲ್ಲಪ್ಪ ಇವರು ಎಲ್ಲಿ ಜನಿಸಿದ್ರು, ಹಾಗೆ ಯಾವ ಕೃತಿಗಳನ್ನು ಬರೆದ್ರು ಏನು ಅನ್ನುವಂಥದ್ದನ್ನ ನೋಡೋಣ. ಟಿ ಯಲ್ಲಪ್ಪ ಅವರು 1970ರಲ್ಲಿ ಜನಿಸಿದರು. ಟಿ ಯಲ್ಲಪ್ಪ ಅವರು 1970ರಲ್ಲಿ ಜನಿಸ್ತಾರೆ. ಅವರು
ಟಿ ಯಲ್ಲಪ್ಪ 1970 1970 ಜನಿಸಿದರು. ಟಿ ಯಲ್ಲಪ್ಪ ಅವರು 1970 ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ MA MPhil ಪದವಿಯನ್ನು ಪಡೆದಿದ್ದಾರೆ. ಈ ಟಿ ಯಲ್ಲಪ್ಪ ಅವರು 1970 ಜನಿಸ್ತಾರಂತೆ. ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ವಿಶ್ವವಿದ್ಯಾನಿಲಯ ಏನಿದೆಯೋ ಆ ವಿಶ್ವವಿದ್ಯಾನಿಲಯದಲ್ಲಿ ಅವರು MA ಮತ್ತು MPhil ಪದವಿಯನ್ನು ಅವರು ಪಡೆದುಕೊಂಡಂತಹ ಪದವೀಧರರಾಗಿದ್ದಾರೆ. ಇವರು 22 ಅಳಲು ಹಾಗೂ ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ ಕೃತಿಗಳನ್ನು ರಚಿಸಿದ್ದಾರೆ. ಅವರು ರಚಿಸಿರುವಂತಹ ಕೃತಿಗಳನ್ನ ಕುರಿತು ನಾವು ನೋಡೋದಾದ್ರೆ, ಅವರು ರಚಿಸಿರುವಂತಹ ಪ್ರಮುಖ ಕೃತಿಗಳು 22 ಅಳಲು, 22 ಅಳಲು, 22 ಅಳಲು. ಅವರು ರಚಿಸಿರುವಂತಹ ಕೃತಿಗಳು 22 ಅಳಲು, ಇದು ಪ್ರಬಂಧ ಸಂಕಲನ. ಕಡಲಿಗೆ ಕಳಿಸಿದ ದೀಪ, ಕಡಲಿಗೆ ಕಳಿಸಿದ ದೀಪ, ಕಡಲಿಗೆ ಕಳಿಸಿದ ದೀಪ, ಹಾಗೆ ಚಿಟ್ಟೆ ಮತ್ತು ಜೀವಯಾನ, ಚಿಟ್ಟೆ ಮತ್ತು ಜೀವಯಾನ, ಚಿಟ್ಟೆ ಮತ್ತು ಜೀವಯಾನ, ಹೀಗೆ ಬೇರೆ ಬೇರೆ ಕೃತಿಗಳನ್ನು ಅವರು ರಚಿಸಿದ್ದಾರೆ, ಇತ್ಯಾದಿ ಅಥವಾ EPC ಎಕ್ಸೆಟ್ರಾ. ಓಕೆ, ಇಲ್ಲಿ ನೋಡ್ಕೊಳ್ರಿ, 22 ಅಳಲು, ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ ಇತ್ಯಾದಿ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇವರಿಗೆ ನಾಡೋಜ ಚನ್ನವೀರ ಕಣವಿ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಸಂಕ್ರಮಣ ಕಾವ್ಯ ಸ್ಪರ್ಧೆಯ ಬಹುಮಾನ, ಸಂಚಯ ಸಾಹಿತ್ಯ ಸ್ಪರ್ಧೆಯ ಬಹುಮಾನ, ಕಡಲಿಗೆ ಕಳಿಸಿದ ದೀಪ ಕೃತಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರಿಗೆ ನಾಡೋಜ ಪ್ರಶಸ್ತಿ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳನ್ನ ಕುರಿತು ನಾವು ನೋಡೋದಾದ್ರೆ, ಇವರಿಗೆ ನಾಡೋಜ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹಾಗೆ GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಹಾಗೆ ಸಂಕ್ರಮಣ ಕಾವ್ಯ ಸ್ಪರ್ಧೆಯ ಬಹುಮಾನ, ಸಂಕ್ರಮಣ ಸ್ಪರ್ಧೆ ಬಹುಮಾನ, ಸಂಕ್ರಮಣ ಕಾವ್ಯ ಸ್ಪರ್ಧೆ ಬಹುಮಾನ, ಸಂಕ್ರಮಣ ಕಾವ್ಯ ಸ್ಪರ್ಧೆಯ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಸಂದಿವೆ ಅಥವಾ ಲಭಿಸಿವೆ. ಈ ಟಿ ಯಲ್ಲಪ್ಪ ಅವರಿಗೆ ನಾಡೋಜ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಹಾಗೆ ಸಂಕ್ರಮಣ ಸ್ಪರ್ಧೆ ಬಹುಮಾನ, ಅದ್ರ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳವರಿಗೆ ಲಭಿಸಿವೆ. ಪ್ರಸ್ತುತ ಅವರು ಮತ್ತು ನಾವು ಕವಿತೆಯನ್ನು ಅವರ ಚಿಟ್ಟೆ ಮತ್ತು ಜೀವಯಾನ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆಯ್ಕೆ ಯಾವುದರಿಂದ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಿದ್ರೆ, ಪ್ರಸ್ತುತ ಈ ಚಿಟ್ಟೆ ಮತ್ತು ಜೀವಯಾನ ಕೃತಿಯನ್ನ ಈ ಅವರು ಮತ್ತು ನಾವು ಕೃತಿಯನ್ನ ಚಿಟ್ಟೆ ಮತ್ತು ಜೀವಯಾನ, ಚಿಟ್ಟೆ ಮತ್ತು ಜೀವಯಾನ ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದ್ರೆ, ಈ ಚಿಟ್ಟೆ ಮತ್ತು ಜೀವಯಾನ ಎಂಬಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪ್ರಸ್ತುತ ಈ ಅವರು ಮತ್ತು ನಾವು ಕೃತಿಯನ್ನ ಅವರ ಚಿಟ್ಟೆ ಮತ್ತು ಜೀವಯಾನ ಎಂಬಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಅಂಶವನ್ನು ನಾವು ಸರಿಯಾದ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ. ಇದಿಷ್ಟಲ್ಲಿ ಇಲ್ಲಿ ನಾವು ನೋಡಿರುವಂತದ್ದು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಒಂದು ಟಿ ಯಲ್ಲಪ್ಪ ಅವರು 1970 ಅವರು ಜನಿಸ್ತಾರೆ. ಅದರ ಜೊತೆಗೆ ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ 22 ಅಳಲು, ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ ಇತ್ಯಾದಿ, ಹೀಗೆ ಬೇರೆ ಬೇರೆ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅದರ ಜೊತೆಗೆ
ಅವರು ಯಾವ ಯಾವ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಅವರಿಗೆ ನಾಡೋಜ ಪ್ರಶಸ್ತಿ, GS ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ, ಸಂಕ್ರಮಣ ಸ್ಪರ್ಧೆ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿವೆ. ಇನ್ನು ಪ್ರಸ್ತುತ ಈ ಚಿಟ್ಟೆ ಮತ್ತು ಜೀವಯಾನ ಕೃತಿಯನ್ನು ಅವರು ಮತ್ತು ನಾವು ಕೃತಿಯನ್ನು ಅವರ ಚಿಟ್ಟೆ ಮತ್ತು ಜೀವಯಾನ ಎಂಬಂತಹ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇದಿಷ್ಟು ಈ ಟಿ ಯಲ್ಲಪ್ಪ ಅವರ ಒಂದು ಕಿರು ಪರಿಚಯ. ಇನ್ನು ನಾವು ಪದ್ಯದ ಒಂದು ಭಾಗಕ್ಕೆ ಬರೋದಾದ್ರೆ, ಅವರು ಮತ್ತು ನಾವು ಪದ್ಯ 3, ಟಿ ಯಲ್ಲಪ್ಪ. ಪಾಠ ಪ್ರವೇಶ. ನವ್ಯೋತ್ತರ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದ್ರೆ ನವ್ಯೋತ್ತರ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ, ಅಂದ್ರೆ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಅಂತ ಹೇಳಿ ನಾವು ವಿಭಾಗವನ್ನ ಮಾಡ್ತೀವಿ. 1900ರಿಂದ ಈ ಕಡೆಯನ್ನ ನವೋದಯವಂತಲೂ, 1920-30ರವರೆಗಿನ ದಶಕವನ್ನ ನವೋದಯ ಅಂತಲೂ, ತದನಂತರದಲ್ಲಿ ನವ್ಯ 1925-30ರಿಂದ ಒಂದು 45-50ರವರೆಗೆ ನವ್ಯ ಅಂತಲೂ, ಹಾಗೆ ನೆಕ್ಸ್ಟ್ ಪ್ರಗತಿಶೀಲ 1950ರವರೆಗೆ, 50-55ರವರೆಗೆ ಪ್ರಗತಿಶೀಲ, ಹಾಗೆ ದಲಿತ ಬಂಡಾಯ 1965-75ರ ದಶಕದಲ್ಲಿ, 80ರ ದಶಕದಲ್ಲಿ ನಾವು ದಲಿತ ಬಂಡಾಯ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಈ ರೀತಿಯಲ್ಲಿ ಈ ಒಂದು ಕನ್ನಡ ಸಾಹಿತ್ಯದ ಬೇರೆ ಬೇರೆ ಕಾಲಘಟ್ಟಗಳನ್ನು ನೋಡ್ತೀವಿ. ಆ ಕಾಲಘಟ್ಟಗಳಲ್ಲಿ ಈ ದಲಿತ ಬಂಡಾಯ ಸಾಹಿತ್ಯ, ನವೋದಯ ಮತ್ತೆ ನವ್ಯ ಸಾಹಿತ್ಯದ ನಂತರದಲ್ಲಿ ಹುಟ್ಟಿಕೊಂಡಿರುವಂತಹ ಸಾಹಿತ್ಯದ ಕಾಲಘಟ್ಟ ಅಂತ ಹೇಳಿದ್ರೆ ಅದು ದಲಿತ ಬಂಡಾಯ ಸಾಹಿತ್ಯ. ಇದು ಪ್ರಮುಖವಾದ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ. ಈ ದಲಿತ ಬಂಡಾಯ ಸಾಹಿತ್ಯ ಎನ್ನುವಂಥದ್ದು ತನ್ನದೇ ಆದ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ. ಸಮಾಜದ ದುರ್ಬಲ ಹಾಗೂ ಶೋಷಿತರ ಮೇಲಿನ ಅನ್ಯಾಯಗಳನ್ನು ಈ ಸಾಹಿತ್ಯವು ಪ್ರತಿಭಟಿಸಿದೆ. ನೋಡ್ರಿ, ಸಮಾಜದ ದುರ್ಬಲ ಹಾಗೂ ಶೋಷಿತರ ಮೇಲಿನ ಅನ್ಯಾಯವನ್ನು, ಈ ಸಮಾಜದಲ್ಲಿ ದುರ್ಬಲರು ಅಂತ ಹೇಳಿದ್ರೆ ಯಾರು ತನಗೆ ಆಗದೆ ಇರುವಂತವ್ರು, ಕೈಲಾಗದವರು ಅಂತ ಹೇಳ್ತೀವಲ್ವಾ, ಅಂದ್ರೆ ಸಮಾಜದಲ್ಲಿ ಒಂದು ಶೋಷಣೆಗೊಳಗಾದಂತಹ ಜನಾಂಗ ಇದ್ದಾರೋ ಅಂತಹ ಶೋಷಿತರು ಮತ್ತು ದುರ್ಬಲರ ಒಂದು ಅನ್ಯಾಯಗಳನ್ನ ಈ ಸಾಹಿತ್ಯ ಪ್ರತಿಭಟಿಸಿದೆ. ಅನ್ಯಾಯಗಳನ್ನ, ಯಾರು ಮೇಲ್ವರ್ಗದವರು ಕೆಳಜಾತಿಯವರಿಗೆ ಶೋಷಣೆಯನ್ನ ಮಾಡ್ತಾ ಇದ್ರಲ್ವಾ, ಅಂತಹ ಶೋಷಣೆಯನ್ನ ಈ ಒಂದು ಜನಾಂಗ ಎನ್ನುವಂಥದ್ದು ಏನ್ ಮಾಡುತ್ತೆ, ಪ್ರತಿಭಟಿಸುತ್ತೆ. ಪ್ರಸ್ತುತ ಕವನದಲ್ಲಿ ಸಮಾಜದ 2 ವರ್ಗ ಹಾಗೂ ವರ್ಣಗಳಲ್ಲಿ ಕಂಡುಬರುವ ವೈರುಧ್ಯಗಳನ್ನು ಗುರುತಿಸಬಹುದು. ಪ್ರಸ್ತುತ ನಾವು ಈ ಒಂದು ಕವನದಲ್ಲಿ ಸಮಾಜದಲ್ಲಿರುವಂತಹ 2 ವರ್ಗಗಳ ನಡುವೆ ಕಂಡುಬರುವಂತಹ ಒಂದು ವೈರುಧ್ಯವನ್ನ, ಒಂದು ವ್ಯತ್ಯಾಸವನ್ನ ನಾವು ನೋಡಬಹುದಾಗಿದೆ. ಸಮಾಜದಲ್ಲಿ 2 ವರ್ಗಗಳು ಕಂಡು ಬರುತ್ತೆ, ಒಂದು ಮೇಲ್ವರ್ಗ, ಇನ್ನೊಂದು ಕೆಳವರ್ಗ. ಆ 2 ವರ್ಗಗಳ ನಡುವೆ ಕಂಡುಬರುವಂತಹ ಒಂದು ವೈರುಧ್ಯವನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಮಾಡಿದುಣ್ಣೋ ಮಹಾರಾಯ ಎನ್ನುವ ಗಾದೆಯಂತೆ ನಾವು ಮಾಡಿದ ಪಾಪ ಕೃತ್ಯಗಳಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕಾಗುತ್ತದೆ. ಮಾಡಿದುಣ್ಣೋ ಮಹಾರಾಯ, ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆಯನ್ನು ಅನುಭವಿಸಬೇಕು. ಹಿಂದೆಲ್ಲ ಇತ್ತು, ಯಾರೋ ಮಾಡಿದ ತಪ್ಪನ್ನ ಅಥವಾ ನಮ್ಮ ಅಜ್ಜ ಪೂರ್ವಜರು ಮಾಡಿದ ತಪ್ಪನ್ನ ನಾವು ಅನುಭವಿಸ್ತೀವಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಹಾಗಿಲ್ಲ. ನಾವು ಮಾಡಿದ ತಪ್ಪಿಗೆ ನಾವೇ ಪ್ರಾಯಶ್ಚಿತ್ತವನ್ನ ಅನುಭವಿಸ್ಬೇಕು. ಮಾಡಿದುಣ್ಣೋ ಮಹಾರಾಯ, ನಾವು ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಉಪ್ಪು ತಿಂದವನು ನೀರು ಕುಡಿಬೇಕು. ಅದೇ ರೀತಿಯಲ್ಲಿ ತಪ್ಪು ಮಾಡಿದಂತವನು ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಲೇಬೇಕು ಎನ್ನುವಂತಹ ಗಾದೆಯಂತೆ ಮಾಡಿದ ಪಾಪಕೃತ್ಯಗಳಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕಾಗುತ್ತದೆ. ನಾವು ಮಾಡಿದಂತಹ ತಪ್ಪಿಗೆ ನಾವೇ ಅದಕ್ಕೆ ಸರಿಯಾದ ರೀತಿಯ ದಂಡವನ್ನ ಕೂಡ ನಾವೇ ಕಟ್ಟಬೇಕಾಗುತ್ತೆ. ದೀನ ದಲಿತರನ್ನು ನಿಕೃಷ್ಟವಾಗಿ ನಡೆಸಿಕೊಂಡವರ ಸ್ಥಿತಿ ಇಂದು ಯಾವ ರೀತಿ ಹೀನಾಯವಾಗಿದೆ ಎಂಬುದನ್ನು ಅವರು ಮತ್ತು ನಾವು ಕವಿತೆ ಬಿಚ್ಚಿಡುತ್ತದೆ. ನೋಡ್ರಿ, ದೀನ ದಲಿತರನ್ನ ಹೀನಾಯವಾಗಿ ನಡೆಸಿಕೊಂಡಂತಹ ಒಂದು ನಿಕೃಷ್ಟವಾಗಿ ನಡೆಸಿಕೊಂಡಂತವರ ಸ್ಥಿತಿ ಇಂದು ಯಾವ ರೀತಿಯಾಗಿದೆ. ಯಾರು ದೀನರಿದ್ರು, ಕಷ್ಟದಲ್ಲಿದ್ರು, ದಲಿತರಿದ್ರು, ಬಡವರಿದ್ರು, ಆ ಬಡವರನ್ನ ನಾವು, ಆ ಕೆಳವರ್ಗದವರನ್ನ, ತುಂಬಾ ಒಂದು ಶೋಷಿತರನ್ನ ನಾವು ಅವರನ್ನ ಏನು ತುಂಬಾ ಒಂದು ಕೆಳಮಟ್ಟದಲ್ಲಿ ನೋಡಿದ್ವಲ್ಲ, ಅಂತವರ ಪರಿಸ್ಥಿತಿ ಇವತ್ತೇನಾಗಿದೆ. ಹಿಂದೆ ಒಂದು ದಿನ ಏನ್ ಮಾಡಿದ್ರು, ಆ ಮೇಲ್ವರ್ಗದವರು ಕೆಳವರ್ಗದವರನ್ನ ನಿಕೃಷ್ಟವಾಗಿ, ನಾಯಿಗಿಂತ ಕಡೆಯಾಗಿ ಅವರನ್ನ ನೋಡಿದ್ರು. ಆದ್ರೆ ಇವತ್ತು ಅದೇ ಮೇಲ್ವರ್ಗದವರ ಸ್ಥಿತಿ ಏನಾಗಿದೆ ಎನ್ನುವಂಥದ್ದನ್ನ ಇಲ್ಲಿ ಅವರು ಮತ್ತು ನಾವು ಎನ್ನುವಂತಹ ಕವಿತೆ ಬಿಚ್ಚಿಡುತ್ತಂತೆ. ಒಂದು ಕಾಲದಲ್ಲಿ ಮೆರೆದು ಈಗ ದುಃಖದಲ್ಲಿರುವವರನ್ನು ಶಪಿಸದೆ ಅವರಿಗೆ ಪ್ರೀತಿಯ ಪ್ರೇಮವನ್ನು ಹಂಚುವ ಮೂಲಕ ಸುಖದ ನಿಜವಾದ ಅರ್ಥವನ್ನು ತಿಳಿಸೋಣ. ಒಂದು ಕಾಲದಲ್ಲಿ ಮೆರೆದು ಈಗ ದುಃಖದಲ್ಲಿರುವವರು, ಒಂದು ಕಾಲದಲ್ಲಿ ತುಂಬಾ ಮೆರೆದಾಡ್ದಂಥವ್ರು,
ತುಂಬಾ ಮೇಲ್ವರ್ಗದವರು ಕೆಳವರ್ಗದವರನ್ನ ತುಂಬಾ ತುಳಿತಕ್ಕೆ ಶೋಷಣೆಗೊಳಪಡಿಸಿದಂತಹ ಜನಾಂಗ. ಆದ್ರೆ ಇವತ್ತು ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರು ದುಃಖದಲ್ಲಿದ್ದಾರೆ, ಅವರನ್ನ ನಾವು ಶಾಪ ಹಾಕದೆ, ನಾವು ಶಪಿಸದೆ, ನಮ್ಗೆ ಅವತ್ ನೀವು ತೊಂದರೆ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ದೇನೆ ಅವರಿಗೂ ಕೂಡ ಒಂದಷ್ಟು ಪ್ರೀತಿ ಪ್ರೇಮವನ್ನ ಹಂಚುವ ಮೂಲಕವಾಗಿ ಸುಖದ ನಿಜವಾದ ಅರ್ಥವನ್ನ ತಿಳಿಸೋಣ. ಕೂಡಿ ಬಾಳುವಿಕೆಯ ಒಂದು ಅರ್ಥವನ್ನು ಅವರಿಗೆ ನಾವು ತಿಳಿಸ್ಕೊಡೋಣ, ಮಾನವತೆಯ ಪಾಠ ಕಲಿಸೋಣ ಎನ್ನುವ ವಿಶಾಲ ದೃಷ್ಟಿಕೋನ ಕವನದಲ್ಲೇ ವ್ಯಕ್ತವಾಗಿದೆ. ಒಂದು ಮಾನವೀಯತೆಯ ಪಾಠವನ್ನು ನಾವು ಅವರಿಗೂ ಕೂಡ ಕಲಿಸಿಕೊಡೋಣ, ನಾವೆಲ್ಲರೂ ಒಂದೇ ಎಂಬಂತಹ ಒಂದು ಕಥೆಯನ್ನ ನಾವು ಅವರಿಗೆ ತಿಳಿಸ್ಕೊಡೋಣ ಎನ್ನುವಂಥದ್ದು ಈ ಒಂದು ಕವನದಲ್ಲಿ ಕಂಡು ಬರುತ್ತೆ. ಇಲ್ಲೇನಿಲ್ಲ, ಅವರು ಎನ್ನುವಂಥದ್ದು ಒಂದು ಮೇಲ್ವರ್ಗ, ನಾವು ಎನ್ನುವಂಥದ್ದು ಕೆಳವರ್ಗ, ಎರಡು ವರ್ಗಗಳನ್ನ ಕುರಿತಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಮೇಲ್ವರ್ಗದವರು ಕೆಳವರ್ಗದವರನ್ನ ಸಾಕಷ್ಟು ರೀತಿಯ ಒಂದು ಶೋಷಣೆಗೆ ಒಳಪಡಿಸಿದ್ರು. ಆ ಕೆಳವರ್ಗದವರಿಗೆ ತಿನ್ನೋಕೆ ಅನ್ನ ಕೂಡ ಗತಿ ಇರ್ಲಿಲ್ಲ. ಆದ್ರೆ ಅವರನ್ನು ಅಷ್ಟೊಂದು ರೀತಿಯಲ್ಲಿ ಶೋಷಣೆಗೆ ಒಳಪಡಿಸಿದ್ರು, ತುಳಿತಕ್ಕೆ ಒಳಪಡಿಸಿದ್ರು, ಅವರನ್ನ ಹೀನಾಯವಾಗಿ ನೋಡ್ತಾ ಇದ್ರು. ಆದ್ರೆ ಇವತ್ತು ಅದೇ ಮೇಲ್ವರ್ಗದವರು ಪ್ರಸ್ತುತ ದಿನಮಾನಗಳಲ್ಲಿ, ಹಿಂದೊಂದು ಕಾಲದಲ್ಲಿ ಕೆಳವರ್ಗದವ್ರನ್ನ ತುಳಿತಕ್ಕೆ ಒಳಪಡಿಸಿದ್ರಲ್ವಾ, ಆದ್ರೆ ಇವತ್ತು ಅದೇ ಮೇಲ್ವರ್ಗದವರಿಗೆ ಇವತ್ತೇನಾಗಿದೆ, ಅವರು ಸಾಕಷ್ಟು ರೀತಿಯ ದುಃಖ ನೋವಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆದ್ರೆ ನಾವು ಇವತ್ತು ಹಿಂದೆ ನಮ್ಗೆ ನೀವು ತೊಂದರೆ ಕೊಟ್ಟಿದ್ರಲ್ಲ ಅಂತ ಹೇಳಿ ಅವರಿಗೆ ತೊಂದರೆ ಕೊಡೋದು ಸರಿಯಲ್ಲ. ನಾವು ಏನ್ ಮಾಡೋಣ, ನಾವು ಒಂದು ಸುಖದ ನಿಜವಾದ ಅರ್ಥವನ್ನು ತಿಳಿಸ್ತಾ ಅವರಿಗೆ ತೊಂದರೆ ಕೊಡ್ದೇನೆ ನಾವು ಒಟ್ಟಾಗಿ ಒಂದಾಗಿ ಬಾಳುವಂತಹ ಸುಖದ ನಿಜವನ್ನ ನಾವು ಅವರಿಗೆ ತಿಳಿಸ್ಕೊಡೋಣ ಎನ್ನುವಂತ ಮಾತನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಈ ಪದ್ಯ ಭಾಗದ ಮೂಲಕವಾಗಿ ನಾವು ನೋಡೋಣ. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ಅವರು ಹುಳ ಬಿದ್ದ ಅಕ್ಕಿ ಕೊಟ್ಟರು. ನಾವು ಹುಳ ದೇವರಿಗೆ ಕೊಟ್ಟು ಅಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು. ಈಗ ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ, ಅವರು ಹುಳಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಿದ್ದಾರೆ. ನಾವು ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು, ಅವರು ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದರು. ಸುರಿದ ನೀರಲ್ಲಿ ನಾವು ದಣಿವಾರಿಸಿಕೊಂಡು ಉಳಿದ ನೀರಲ್ಲಿ ಕಣ್ಣೀರು ತೊಳೆದುಕೊಂಡೆವು. ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ, ಅವರು ಸಾಕಿ ಸಲುಹಿದ ಮಕ್ಕಳು ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಅವರ ನೆನಪಿನಲ್ಲಿಯೇ ಇವರು ಕಣ್ಣೀರು ಸುರಿಸುತ್ತಾ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ನಮಗೇನಾದರೂ ಕೊಡುತ್ತಲೇ ನಮ್ಮಗಳ ಜೀವ ಮಾನ ಪ್ರಾಣಗಳ ಉಳಿಸಿದ ಅವರ ಶಪಿಸುವುದು ನಾವು ತರವಲ್ಲ. ಮಾನವನೆದೆ ಬರಡೇನಲ್ಲ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ, ಹಂಚಿ ಉಟ್ಟುಣ್ಣುವ ಸುಖದ ನಿಜ ತಿಳಿಯಬೇಕಿದೆ ಮನುಜ. ಹಂಚಿ ಉಣ್ಣುವಂತ ಸುಖದ ನಿಜವನ್ನ ಮಾನವ ತಿಳಿದುಕೊಳ್ಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಂಥದ್ದನ್ನ ನೀವು ಗಮನಿಸ್ಕೊಳ್ರಿ, ಇದೇನು ತುಂಬಾ ಕಷ್ಟ ಏನಲ್ಲ. ನೀವು ಇಲ್ಲಿ ಎರಡು ಅಂಶಗಳನ್ನ ಮಾತ್ರ ನೆನಪಿಟ್ಕೊಳ್ಬೇಕು ನೀವು. ಒಂದು, ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ. ಈ ಎರಡು ಅಂಶಗಳನ್ನ ನೀವು ಈ ಒಂದು ಪದ್ಯ ಮುಗಿಯೋವರೆಗೂ ಈ ಎರಡು ಅಂಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ನಾನು ಇಲ್ಲಿಯವರೆಗೆ ನಾನು ನಿಮ್ಗೆ ಹಿಂದೆನೆ ಈ ಪದ್ಯ ಮಾಡೋಕ್ಕಿಂತ ಮೊದಲೇ ಬಿಗಿನಿಂಗ್ ಅಲ್ಲೇ ನಾನು ಅವರು ಅಂದ್ರೆ ಯಾರು, ನಾವು ಅಂದ್ರೆ ಯಾರು ಅನ್ನೋದನ್ನ ತಿಳಿಸಿದ್ದೀನಿ. ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ಜಾತಿ ವ್ಯವಸ್ಥೆ ಎನ್ನುವಂಥದ್ದಿತ್ತು, ಆ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ವರ್ಗ ಎನ್ನುವಂಥದ್ದು ಅವರು ಆಗಿದ್ರು. ಅದೇ ರೀತಿಯಲ್ಲಿ ನಾವು ಅಂತ ಹೇಳಿದ್ರೆ ಕೆಳವರ್ಗ. ಇದನ್ನ ನಿಮ್ಗೆ ಅಲ್ಲಿ ಅವರು ಮತ್ತು ನಾವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ವರ್ಗವನ್ನ, ಜಾತಿ ವ್ಯವಸ್ಥೆಯನ್ನು ಕುರಿತು ಹೇಳ್ತಾ ಇದೆ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನೆನ್ಪಿಟ್ಕೊಬೇಕಾಗುತ್ತೆ. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ಅವರು ಹುಳ ಬಿದ್ದ ಅಕ್ಕಿ ಕೊಟ್ಟರು. ನೋಡಿಲ್ಲಿ ನಾವು ಅಂತ ಹೇಳಿದ್ರೆ ಕೆಳವರ್ಗದವರು, ನೆನ್ಪಿಟ್ಕೊಳ್ರಿ. ನಾವು ಅಂತ ಹೇಳಿದ್ರೆ ಕೆಳವರ್ಗದವರು. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ನಾವು ತಿನ್ನೋದು ಸ್ವಲ್ಪ ಅನ್ನ ಕೊಡ್ರಿ, ನಮ್ಗೆ ಹೊಟ್ಟೆಗೆ ಏನು ಇಲ್ಲ, ಊಟಕ್ಕೂ ಕೂಡ ಏನು ಗತಿ ಇಲ್ಲ, ನಮ್ಗೆ ಒಂದಷ್ಟು ಅನ್ನ ಕೊಡ್ರಿ. ಕೆಳವರ್ಗದವ್ರು ಕೇಳ್ತಾ ಇದಾರಂತೆ ಮೇಲ್ವರ್ಗದವ್ರ ಹತ್ರ ಏನಂತ ಹೇಳಿ, ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು, ನಾವು ತಿನ್ನೋದಕ್ಕೊಂದ್ ಸ್ವಲ್ಪ ಅನ್ನ ಕೇಳ್ತಾ ಇದೀವಿ, ನಮ್ಗೆ ಊಟಕ್ಕೂ ಕೂಡ ಗತಿ ಇಲ್ಲ. ಇವತ್ತು ಇದೆಯಲ್ವಾ ಇಂಥ ಕರೋನಾದ ಸಂದರ್ಭ, ಈ ರೀತಿಯಲ್ಲಿ ಇದ್ರೂ ಕೂಡ ಇವತ್ತು ನಾವು ಮೇಲ್ವರ್ಗದವ್ರು ಏನ್ ಮಾಡ್ತಾ ಇದೀವಿ, ಒಂದಷ್ಟು ತಿಂದು ಒಂದಷ್ಟು ಹಣಿತಾ ಇದೀವಿ, ವೇಸ್ಟ್ ಮಾಡ್ತಾ ಇದೀವಿ. ಆದ್ರೆ
ಯಾರೋ ಬಡಬಗ್ಗರಿಗೆ ಕೊಟ್ರೆ ಅದನ್ನು ತಿಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ. ಎಷ್ಟೋ ಜನ ಹೊಟ್ಟೆಗೆ ಹಿಟ್ಟಿಲ್ಲದಿರುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಸಮಾಜ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಜನ ತಮ್ಮ ಮನೆಯಲ್ಲಿ ಇದ್ದದ್ದನ್ನ ತಿಂದು ಅದನ್ನ ಜೀರ್ಣ ಮಾಡ್ಕೊಳಕ್ ಆಗದೆ ಇರುವಂತವ್ರು ಒಂದಷ್ಟು ಜನ ಇದ್ದಾರೆ. ಇನ್ನೊಂದಷ್ಟು ಜನ ಏನು ಅಂತ ಯಾವ ರೀತಿಯವರು ಅಂತ ಹೇಳಿದ್ರೆ, ಅವರಿಗೆ ಪಾಪ ಹೊಟ್ಟೆಗೆ ಹಿಟ್ಟೆ ಗತಿ ಇಲ್ಲದೆ ಇರುವಂತವ್ರು ಇದ್ದಾರೆ. ತಿಂದು ಬಿಸಾಡೋರು ಎಷ್ಟು ಒಂದ್ ತಟ್ಟೆಗೆ ಇಷ್ಟು ಹಾಕೊಂಡು ಅದ್ರಲ್ಲಿ ಎಷ್ಟು ಬೇಕೋ ಇಷ್ಟು ತಿಂದು ಉಳಿದಿದ್ದನ್ನ ಹೆಚ್ಚಾಯ್ತು ಅಂತ ಹೇಳಿ ಬಿಸಾಡುವಂತವ್ರೆ ತುಂಬಾ ಜನ. ಇನ್ನು ಪಾಪ ಎಷ್ಟೋ ಜನ ಆ ತಿಪ್ಪೆಗೆ ಬಿಸಾಡಿದ್ದನ್ನ ಎತ್ಕೊಂಡು ತಿನ್ನೋರು ಎಷ್ಟೋ ಜನ ಇದ್ದಾರೆ. ಅಥವಾ ಹೊಟ್ಟೆಗೆ ಹಿಟ್ಟಿಲ್ಲದೆ ಇರುವಂತವ್ರು ಬೇಕಾದಷ್ಟು ಜನ ಇದ್ದಾರೆ. ನಾವು ಅವರ ಕಡೆಗೂ ಸ್ವಲ್ಪ ಗಮನವನ್ನ ಹರಿಸ್ಬೇಕು. ಕಷ್ಟದಲ್ಲಿದ್ದವರಿಗೂ ಸ್ವಲ್ಪ ನಮ್ಮ ಹತ್ರ ಇರೋದನ್ನೇ ಹಂಚ್ಕೊಂಡು ತಿನ್ನುವಂಥದ್ದನ್ನು ನಾವು ಕಲಿಬೇಕಾಗಿದೆ. ಇಲ್ಲಿ ನಾವು ಕೆಳವರ್ಗದವ್ರು ಏನ್ ಮಾಡಿದ್ರಂತೆ, ನಾವು ತಿನ್ನುವುದಕ್ಕೆ ಅನ್ನ ಕೇಳಿದೆವು. ಕೆಳವರ್ಗದವರು ತಿನ್ನೋದಕ್ಕೆ ನಮ್ಗೊಂದಿಷ್ಟು ಅನ್ನ ಕೊಡಿ ಸ್ವಾಮಿ, ಸ್ವಾಮಿ ನಮ್ಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಏನಾದ್ರೂ ಸ್ವಲ್ಪ ತಿನ್ನೋದು ಕೊಡಿ ಅಂತೇಳಿ ಅವರು ಕೇಳಿದ್ರಂತೆ. ಅವರು ಹುಳ ಬಿದ್ದ ಅಕ್ಕಿ ಕೊಟ್ಟರು. ಈ ಕೆಳವರ್ಗದವರು ಮೇಲ್ವರ್ಗದವರ ಹತ್ರ ಹೋಗಿ, ಸ್ವಾಮಿ ನಮ್ಗೆ ಹೊಟ್ಟೆ ತುಂಬಾ ಹಸಿತಿದೆ, ಏನೂ ತಿನ್ನೋದಕ್ಕಿಲ್ಲ, ಒಂದಷ್ಟು ನಮ್ಗೆ ಅನ್ನವನ್ನ ಕೊಡಿ, ಒಂದಷ್ಟು ಹೊಟ್ಟೆಗೆ ಏನಾದ್ರೂ ಕೊಡಿ ಅಂತ ಹೇಳಿ ಕೇಳಿದ್ರಂತೆ. ಆಗ ಅವ್ರೇನ್ ಮಾಡಿದ್ರು ನೋಡ್ರಿ, ಅವರು ಹುಳ ಬಿದ್ದ ಅಕ್ಕಿ ಕೊಟ್ಟರು. ಅವರು ಹಾಳಾಗಿರುವಂತ ಅಕ್ಕಿ, ಮನೆಯಲ್ಲಿ ಇನ್ನೇನ್ ತೆಗೆದು ಎಸಿಬೇಕು ಆ ರೀತಿಯಲ್ಲಿ ಸರ್ಬೆ ಎಲ್ಲ ಬಂದು ಹೋಗಿರುತ್ತೆ, ಹುಳ ಎಲ್ಲ ಕುಟ್ಟಿ ಎಲ್ಲ ಆಗಿರುತ್ತಲ್ವಾ, ಆ ರೀತಿಯಲ್ಲಿ ಹುಳ ಬಿದ್ದಿರುವಂತ ಅಕ್ಕಿಯನ್ನ ಅದನ್ನ ಇವರಿಗೆ ಕೊಟ್ರಂತೆ, ಕೆಳವರ್ಗದವರಿಗೆ ಕೊಟ್ರಂತೆ. ನಾವು ಹುಳ ದೇವರಿಗೆ ಕೊಟ್ಟು ಅಕ್ಕಿಯನ್ನ ಕಣ್ಣಿಗೊತ್ತಿಕೊಂಡು ಅನ್ನ ಮಾಡಿ ಉಂಡೆವು. ಆದ್ರೆ ನಾವೇನ್ ಮಾಡಿದ್ವಿ, ಹುಳ ದೇವರಿಗೆ ಕೊಟ್ಟು ನಾವು ಆ ಹುಳಗಳನ್ನ ಎತ್ತಿ ಬಿಸಾಡಿ, ಅಯ್ಯೋ ದೇವ್ರೆ ಯಾರೋ ಕೊಟ್ಟಿದ್ದೆ ಪುಣ್ಯಾತ್ಮರು, ಈ ಅಟ್ಲೀಸ್ಟ್ ಈ ಹುಳ ಬಿದ್ದ ಅಕ್ಕಿಯನ್ನಾದ್ರೂ ಕೊಟ್ರಲ್ಲ ಅಂತ ಹೇಳಿ ಆ ಹುಳವನ್ನೆಲ್ಲ ಎತ್ತಿ ಆರಿಸಿ ತೆಗೆದು ಹುಳ ದೇವರಿಗೆ ಕೊಟ್ಟು ಆರಿಸಿ ಎತ್ತಾಕಿ ನಾವು ಆ ದೇವರಿಗೆ ಕೊಟ್ಟು ಅಕ್ಕಿಯನ್ನು ಕಣ್ಣಿಗೊತ್ತಿಕೊಂಡು, ಅಕ್ಕಿಯನ್ನ ದೇವ್ರು ಅಂತ ಹೇಳಿ ಅಕ್ಕಿಯನ್ನ ಏನ್ ಮಾಡಿದ್ರೆ ಕಣ್ಣಿಗೊತ್ತಿಕೊಂಡು, ಅಂದ್ರೆ ಪವಿತ್ರ ಭಾವನೆಯಿಂದ ಅದನ್ನ ಕಣ್ಣಿಗೊತ್ತಿಕೊಂಡು ನಾವು ಅಕ್ಕಿಯನ್ನ ಅನ್ನ ಮಾಡಿ ಉಂಡೆವು. ಕೆಳವರ್ಗದವ್ರು ಏನ್ ಮಾಡಿದ್ರು, ಅಕ್ಕಿಯನ್ನ ಏನ್ ಮಾಡಿದ್ರು ಬೇಯಿಸ್ಕೊಂಡು ಅದನ್ನ ತಿಂತಾರೆ. ಇಲ್ಲೇನಿಲ್ಲ, ಕೆಳವರ್ಗದವರು ಹೊಟ್ಟೆಗೆ ಇರ್ಲಿಲ್ಲ, ಆಗ ಅವ್ರು ಏನ್ ಮಾಡಿದ್ರು, ಮೇಲ್ವರ್ಗದವ್ರ ಹತ್ರ ಹೋಗಿ ಸ್ವಾಮಿ ನಮ್ಗೊಂದಿಷ್ಟು ಏನಾದ್ರೂ ತಿನ್ನ ಕೊಡಿ ಅಂತ ಹೇಳಿ ಕೇಳಿದ್ರು. ಆಗ ಅವ್ರು ಏನ್ ಮಾಡಿದ್ರು, ಹುಳ ಬಿದ್ದಂತಹ ಅಕ್ಕಿಯನ್ನ ಕೊಟ್ರಂತೆ. ಆ ಸರಬೆ ಬಂದಿರುವಂತಹ ಕುಟ್ಟಿಯಾಗಿರುವಂತಹ ಹುಳ ಬಿದ್ದ ಅಕ್ಕಿಯನ್ನ ಕೊಟ್ರಂತೆ. ಆ ಅಕ್ಕಿಯನ್ನ ತಗೊಬಂದು ಅವ್ರೇನ್ ಮಾಡಿದ್ರು, ಹುಳವನ್ನ ಎತ್ತಾಕಿ ಆ ಹುಳವನ್ನ ಆರಿಸಿ ಎತ್ತಿ ಬಿಸಾಡಿ ಹುಳ ದೇವರಿಗೆ ಕೊಟ್ಟು ಅಕ್ಕಿಯನ್ನ ಏನ್ ಮಾಡಿದ್ರು, ಅನ್ನ ಮಾಡಿ ಅವರು ಉಂಡ್ರಂತೆ. ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಳ್ತೀನಿ. ಇನ್ನು ಮುಂದುವರೆದಂತೆ ನಾವು ನೋಡೋದಾದ್ರೆ, ಈಗ ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ, ಅವರು ಹುಳಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಿದ್ದಾರೆ. ಈಗ ಪ್ರೆಸೆಂಟ್ ಅಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಇವತ್ತು ಏನಾಗಿದೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ, ಆದ್ರೆ ಇವತ್ತು ಏನಾಗಿದೆ, ಇದು ಹಿಂದೆ ಕೆಳವರ್ಗದವ್ರು ಏನ್ ಮಾಡಿದ್ರು, ಮೇಲ್ವರ್ಗದವ್ರ ಹತ್ರ ಹೋಗಿ ಕೇಳಿದ್ರು, ನಮ್ಗೆ ತುಂಬಾ ಹಸಿವಾಗ್ತಿದೆ ಸ್ವಾಮಿ, ಊಟಕ್ಕೇನಿಲ್ಲ, ಮಕ್ಳಿದ್ದಾರೆ, ಹೊಟ್ಟೆಗೇನಿಲ್ಲ, ಏನಾದ್ರೂ ಕೊಡ್ರಿ ಅಂತ ಹೋಗಿ ಕೇಳಿದ್ರು. ಆದ್ರೆ ಅವ್ರು ಏನ್ ಮಾಡಿದ್ರು, ಒಂದಷ್ಟು ಹುಳ ಬಿದ್ದಿರುವಂತಹ ಅಕ್ಕಿಯನ್ನ ಕೊಟ್ರು. ಆ ಹುಳಗಳನ್ನ ಆರಿಸಿ ಅವರು ಎತ್ತಾಕಿ ಏನ್ ಮಾಡಿದ್ರು, ಆ ಅಕ್ಕಿಯನ್ನ ಕಣ್ಗೊತ್ತಿಕೊಂಡು ಅದನ್ನ ಏನ್ ಮಾಡಿದ್ರು, ಅವರು ಅನ್ನವನ್ನ ಮಾಡಿ ಉಂಡ್ರಂತೆ. ಆದ್ರೆ ಈಗ ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ. ಅವರು ಅಂತ ಹೇಳಿದ್ರೆ ಮೇಲ್ಜಾತಿ, ಅವರು ಅಂತ ಹೇಳಿದ್ರೆ ಮೇಲ್ವರ್ಗ. ಈ ಮೇಲ್ವರ್ಗದವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ. ಇವರು ಈಗ ಇಷ್ಟ ದಿನ ಏನ್ ಮಾಡಿದ್ರು, ಅವರು ಹಿಂದೆ ಕೇಳಿದಾಗ ಕೆಳವರ್ಗದವರಿಗೆ ಹುಳ ಬಿದ್ದಂತ ಅಕ್ಕಿ ಕೊಟ್ಟಿದ್ರು. ಆದ್ರೆ ಇವತ್ತೇನಾಗಿದೆ, ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ. ಇವತ್ತು ಅವರು ತಿನ್ನುವಂತ ಅನ್ನಕ್ಕೆ ಹುಳ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇವತ್ತು ಅವರಿಗೆ ಕಷ್ಟ ಬಂದು ಒದಗಿದೆ. ಅವರು ಹುಳುಗಳನ್ನು ನಿಷ್ಕಾರುಣ್ಯವಾಗಿ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚುತ್ತಿದ್ದಾರೆ. ಅವರು ಆದ್ರೆ ಆ ಹುಳಗಳನ್ನ ನಿಷ್ಕಾರುಣ್ಯವಾಗಿ, ಸ್ವಲ್ಪನೂ ಕರುಣೆ ಇಲ್ದೇನೆ ಆ ಹುಳಗಳನ್ನೆಲ್ಲ ಕೊಂದ್ಬಿಟ್ಟು ಅವ್ರು ಏನ್ ಮಾಡ್ತಿದ್ದಾರೆ, ನಿಷ್ಕಾರುಣ್ಯ ಅಂದ್ರೆ ಕರುಣೆ ಇಲ್ಲದೆ, ನಿಷ್ಕಾರುಣ್ಯ ಅಂದ್ರೆ ಕರುಣೆ ಇಲ್ಲದಿರುವ. ಓಕೆ, ನಿಷ್ಕಾರುಣ್ಯ ಅಂತ ಹೇಳಿದ್ರೆ ಕರುಣೆ ಇಲ್ಲದೆ. ಈಗ ಅವರು ಹುಳುಗಳನ್ನ ನಿಷ್ಕಾರುಣ್ಯವಾಗಿ, ಸ್ವಲ್ಪನೂ ಕೂಡ ದಯಾದಾಕ್ಷಿಣ್ಯ, ಸ್ವಲ್ಪನೂ ಕರುಣೆ ಇಲ್ಲದೇನೆ ಅವರು ಏನ್ ಮಾಡ್ತಿದ್ದಾರೆ, ಹುಳಗಳನ್ನ ಕೊಂದು ಬಿಟ್ಟು ಅನ್ನಕ್ಕಾಗಿ ದೇವರಿಗೆ ಕೈ ಚಾಚ್ತಿದ್ದಾರೆ. ದೇವ್ರೆ ಒಂದಷ್ಟು ಅನ್ನ ಕೊಡಪ್ಪ ಅಂತ ಹೇಳಿ ದೇವರಿಗೆ
ಕೈ ಚಾಚಿದ್ದಾರೆ. ಅಂದ್ರೆ ಹಿಂದೆ ಅವರು ಕೆಳವರ್ಗದವರನ್ನ ಶೋಷಣೆಗೆ ಒಳಪಡಿಸಿದಂತವರು ಇವತ್ತು ಮೇಲ್ವರ್ಗದವರು ಏನಾಗಿದ್ದಾರೆ, ಅವರೇ ಏನಾಗಿದೆ, ಅವರು ತಿನ್ನುವಂತ ಅನ್ನಕ್ಕೆ ಹುಳ ಬಿದ್ಬಿಟ್ಟಿದೆ. ಅಂದ್ರೆ ಹೇಗೆ ಹುಳ ಬಿದ್ದಿದೆ ಏನು ಅನ್ನುವಂಥದ್ದು ಮುಂದಿನ ಪದ್ಯ ಭಾಗದಲ್ಲಿ ಗೊತ್ತಾಗುತ್ತೆ. ಓಕೆ, ಈಗ ಅವರಿಗೆ ಕಷ್ಟ ಎನ್ನುವಂಥದ್ದು ಬಂದು ಒದಗಿದೆ, ಅವರಿಗೆ ತಿನ್ನೋಕೆ ಅನ್ನ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಹುಳಗಳನ್ನ ನಿಷ್ಕಾರುಣ್ಯವಾಗಿ ಸ್ವಲ್ಪನೂ ಕರುಣೆ ಇಲ್ಲದೆ ಕೊಂದ್ಬಿಟ್ಟು ಅವ್ರು ಏನ್ ಮಾಡ್ತಿದ್ದಾರೆ, ಅನ್ನಕ್ಕಾಗಿ ಅಯ್ಯೋ ದೇವ್ರೆ ನಮ್ಗೊಂದಿಷ್ಟು ಅನ್ನ ಕೊಡಪ್ಪ, ನಮ್ಮ ಹಸಿವನ್ನ ನೀಗ್ಸಪ್ಪ ಅಂತ ಹೇಳಿ ಅವರೇ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಪದ್ಯದಲ್ಲಿ ನೋಡ್ಕೊಳ್ರಿ. ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು. ಈಗ ಕೆಳವರ್ಗದವ್ರು ಹೇಳ್ತಿದ್ದಾರೆ, ನಾವು ಅಂತ ಹೇಳಿದ್ರೆ ಕೆಳವರ್ಗ, ನಾವು ಅಂದ್ರೆ ಕೆಳವರ್ಗ. ನಾವು ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು. ನಾವು ಸಾಯ್ಬೇಕಾದ್ರೆ ನಮ್ಗೆ ತುಂಬಾ ಆಸರ ಆಗ್ತಿದೆ, ಬಾಯಾರಿಕೆ ಆಗ್ತಾ ಇದೆ. ಆಗ ಏನ್ ಮಾಡಿದ್ವಿ, ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು. ಒಂದಷ್ಟು ನೀರು ಕೊಡಿ ಸ್ವಾಮಿ, ನಮ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ತುಂಬಾ ದಾವ್ರ ಆಗ್ತಾ ಇದೆ, ತುಂಬಾ ಏನು ನಮ್ಗೆ ಆಯಾಸ ಆಗಿದೆ, ಸುಸ್ತಾಗ್ಬಿಟ್ಟಿದೆ, ಸ್ವಲ್ಪ ಕುಡಿಯೋಕ್ ನೀರ್ ಕೊಡಿ ಸ್ವಾಮಿ ಅಂತ ಹೇಳಿ ಆ ಮೇಲ್ಜಾತಿಯವ್ರ ಹತ್ರ ಹೋಗಿ ಕೇಳಿದ್ರೆ, ಈ ಮೇಲ್ವರ್ಗದವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಏನ್ ಮಾಡಿದ್ರಂತೆ, ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದರು. ಅವರು ಎತ್ತರದ ಆಕಾಶದಲ್ಲಿ, ಅವರು ಹೈಟ್ ಎತ್ತರದ ಪ್ರದೇಶದಲ್ಲಿ ನಿಂತು ಅವರು ಮೇಲಿಂದ ಕೆಳಕ್ಕೆ ಏನ್ ಮಾಡಿದ್ರಂತೆ, ನೀರನ್ನ ಸುರಿದ್ರಂತೆ. ನಿಮ್ಗೆ ಈ ಒಂದು ಇದು ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಎಲ್ಲಿ ಅಂತ ಹೇಳಿದ್ರೆ, ನಿಮ್ಗೆ ಮಹಾನಾಯಕ ಅಂಬೇಡ್ಕರ್ ಸೀರಿಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಮೇಲಿಂದ ನೀರನ್ನ ಸುರಿತಾರೆ. ಅಂಬೇಡ್ಕರ್ಗೂ ಕೂಡ ಅಂಬೇಡ್ಕರ್ ಹೀಗೆ ಹಿಡಿದುಕೊಂಡು ಕೈಯನ್ನು ಹಿಡ್ಕೊಂಡು ಹೀಗೆ ಕುಡಿತಾರೆ, ಅದನ್ನ ನೀವು ನೋಡಿರಬಹುದು. ಓಕೆ, ನೀವು ಬೇಕಾದ್ರೆ ನೋಡಿ. ಸಾಯುವಾಗ ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು. ಸಾಯ್ಬೇಕಾದ್ರೆ ನಾವು ಕುಡಿಯೋಕೊಂದ್ ಸ್ವಲ್ಪ ನೀರು ಕೊಡಿ ಸ್ವಾಮಿ ಅಂತೇಳಿ ನಾವು ಕೇಳಿದ್ವಿ. ಆದ್ರೆ ಅವರು ಆಕಾಶದಲ್ಲಿ ನಿಂತು ಪಾತಾಳಕ್ಕೆ ನೀರು ಸುರಿದ್ರು. ಅವ್ರು ಏನ್ ಮಾಡಿದ್ರು, ಆಕಾಶದಲ್ಲಿ ಎತ್ತರದಲ್ಲಿ ನಿಂತು ಪಾತಾಳಕ್ಕೆ ಏನ್ ಮಾಡಿದ್ರು, ಮೇಲ್ಗಡೆಯಿಂದ ನೀರನ್ನ ಹೀಗೆ ಸುರಿದ್ರು. ನಾವು ಅದನ್ನ ಹಿಡ್ಕೊಂಡು ಏನ್ ಮಾಡಿದ್ವಿ, ಕುಡಿದ್ವಿ. ಪಾತಾಳಕ್ಕೆ ನೀರು ಸುರಿದರು. ಸುರಿದ ನೀರಲ್ಲಿ ನಾವು ದಣಿವಾರಿಸಿಕೊಂಡು ಉಳಿದ ನೀರಲ್ಲಿ ಕಣ್ಣೀರು ತೊಳೆದುಕೊಂಡೆವು. ಅವರು ಎತ್ತರದಿಂದ ನೀರನ್ನು ಸುರಿದ್ರು. ಆ ಸುರಿದಂತಹ ನೀರಲ್ಲಿ ಸ್ವಲ್ಪವನ್ನ ಹಿಡಿದು ನಾವು ಕುಡಿದುಕೊಂಡ್ವಿ. ಇನ್ನು ಉಳಿದಂತಹ ನೀರಲ್ಲಿ ನಮ್ಮ ಕಣ್ಣೀರನ್ನ ನಾವು ತೊಳೆದುಕೊಂಡ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೇಲ್ವರ್ಗದವ್ರನ್ನ ಕೆಳವರ್ಗದವ್ರು ಎಷ್ಟೊಂದು ನಿಕೃಷ್ಟವಾಗಿ ನೋಡ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ನೀರನ್ನ ಕೇಳಿದ್ರೆ ಆ ಲೋಟವನ್ನ ನೀರನ್ನ ಸ್ವಲ್ಪ ನೀರು ಕೈಗೆ ಕೊಟ್ಟು ಕುಡಿಯೋಕ್ ಕೊಡ್ತಾ ಇರ್ಲಿಲ್ಲ, ಲೋಟವನ್ನು ಮುಟ್ಟಿ ಕುಡಿಯೋ ಹಾಗಿರ್ಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಎತ್ತರದಲ್ಲಿ ನಿಂತ್ಕೊಂಡು ಅಲ್ಲಿಂದ ಅವ್ರು ಹೀಗೆ ಸುರಿತಾ ಇದ್ರು. ಆ ಸುರಿದಂತ ನೀರನ್ನು ಹಿಡ್ಕೊಂಡು ಕುಡಿಬೇಕಿತ್ತು. ಆ ರೀತಿಯ ಒಂದು ಪರಿಸ್ಥಿತಿಗಳು ನಮ್ಮ ಭಾರತೀಯ ಸಮಾಜದಲ್ಲಿ ಇದ್ದು. ಇಲ್ಲಿ ಹೇಳ್ತಿರೋದಿಷ್ಟೇ, ಸಾಯುವಾಗ ನಾವು ಅಂದ್ರೆ ಕೆಳವರ್ಗದವ್ರು ಏನ್ ಮಾಡಿದ್ರು, ತುಂಬಾ ದಣಿವಾದಾಗ ದಣಿವನ್ನ ಆರಿಸ್ಕೊಳ್ಳೋಕೆ ಕೆಲಸ ಮಾಡಿ ಸುಸ್ತಾದಾಗ ಸ್ವಾಮಿ ಕುಡಿಯೋಕ್ ಒಂದಿಷ್ಟು ನೀರ್ ಕೇಳಿದ್ರೆ, ನೀರ್ ಕೊಡಿ ಅಂತ ಕೇಳಿದ್ರೆ ಆ ಮೇಲ್ವರ್ಗದವ್ರು ಏನ್ ಮಾಡಿದ್ರು, ಎತ್ತರದಲ್ಲಿ ನಿಂತು ಪಾತಾಳಕ್ಕೆ ಹೀಗೆ ಮೇಲಿಂದ ನೀರನ್ನ ಕೆಳಗಡೆಯಲ್ಲಿ ಸುರಿತಾರಂತೆ. ಸುರಿದ ನೀರಲ್ಲಿ ನಾವು ದಣಿವಾರಿಸಿಕೊಂಡು, ಅವರು ಮೇಲಿಂದ ಕೆಳಗಡೆ ಸುರಿದಿದ್ರಲ್ವಾ, ಆ ಸುರಿದಂತಹ ನೀರಲ್ಲಿ ನಾವು ಅದನ್ನ ಕುಡಿದು ದಣಿವಾರಿಸಿಕೊಂಡ್ವಿ. ಅದೇ ರೀತಿಯಲ್ಲಿ ಉಳಿದ ನೀರಿನಲ್ಲಿ ನಾವೇನ್ ಮಾಡಿದ್ವಿ, ಕಣ್ಣೀರನ್ನ ತೊಳೆದುಕೊಂಡ್ವಿ, ನಮ್ಮ ಕಣ್ಣೀರನ್ನ ನಾವು ತೊಳೆದುಕೊಂಡ್ವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಪ್ಯಾರ ಅರ್ಥ ಆಯ್ತು ಅಂತೇಳಿ ಭಾವಿಸ್ಕೊಡ್ತೀನಿ. ಮುಂದಿನ ಒಂದು ಪದ್ಯವಾದ ಕಡೆಗೆ ಹೋಗ್ತಾ ಇದ್ದೇನೆ. ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. ಆದ್ರೆ ಪ್ರೆಸೆಂಟ್ ಈಗ ಅವರಿಗೆ ಏನಾಗಿದೆ, ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. ಈಗ ಅವರಿಗೆ ಸಾಯ್ತಾ ಇದ್ದಾರೆ, ಈಗ ಅವರೇ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಅವರು ಅಂತ ಹೇಳಿದ್ರೆ ಮೇಲ್ವರ್ಗ. ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. ಈಗ ಮೇಲ್ವರ್ಗದವರಿಗೆ ಏನಾಗಿದೆ, ಅವರು ಸಾಯೋಕ್ ಬಿದ್ದಿದ್ದಾರೆ. ಆ ಸಾಯೋಕ್ ಬಿದ್ರು ಕೂಡ ಅವರಿಗೆ ಬಾಯಲ್ಲಿ ನೀರು ಬಿಡಲು ಒಬ್ರು ಕೂಡ ಮನೆಯಲ್ಲಿ ಇಲ್ಲ, ಬಾಯಲ್ಲಿ ನೀರು ಬಿಡುವವರು ಕೂಡ ಇಲ್ಲ. ಅವರು ಸಾಕಿ ಸಲುಹಿದ ಮಕ್ಕಳು ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಅವರು ಸಾಕಿ ಬೆಳೆಸಿದ್ರಲ್ವ ಮಕ್ಕಳು, ಆ ಮೇಲ್ಜಾತಿಯವರು ಸಾಕಿ ಬೆಳೆಸಿದ್ರಲ್ವ ಮಕ್ಕಳು, ಆ ಮಕ್ಳು ಏನಾಗಿದ್ದಾರೆ, ಒಳ್ಳೆ ಎಜುಕೇಶನ್ ಪಡ್ಕೊಂಡು, ಅವ್ರ ಹತ್ರ ದುಡ್ಡಿತ್ತು, ಹಣ ಇತ್ತು, ಶ್ರೀಮಂತಿಕೆ ಇತ್ತು. ಅವ್ರು ಏನ್ ಮಾಡಿದ್ರು, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಟ್ರು, ಓದಿಸಿದ್ರು. ಮಕ್ಳು ಏನ ಮಾಡಿದ್ರು, ಚೆನ್ನಾಗಿ ಓದ್ಕೊಂಡು ಬರ್ಕೊಂಡು ಅವ್ರು ಏನ್ ಮಾಡಿದ್ರು, ಇಲ್ಲಿಂದ ಅಮೆರಿಕಕ್ಕೋ ಇಂಗ್ಲೆಂಡ್ಗೋ ಫ್ರಾನ್ಸ್ಗೋ ಜಪಾನ್ಗೋ ಎಲ್ಲೆಲ್ಲೋ ಬೇರೆ ದೇಶಕ್ಕೆ ಹೋಗಿ ನೆಲೆಸ್ಬಿಟ್ರು. ಓಕೆ, ಈ ಒಂದು ಕರೋನಾ ಬಂದಿದ್ರಿಂದಾಗಿ ಎಷ್ಟೋ ಜನ ಯಾವ್ಯಾವ್ದೋ ದೇಶದಲ್ಲಿದ್ರಲ್ವಾ, ಯಾವ್ಯಾವ್ದೋ ದೇಶದಲ್ಲಿದ್ರು.
ಬೇರೆ ಬೇರೆ ದೇಶ. ಅವರಿಗೆ ತವರೂರೇ ಮರ್ತೋಗಿತ್ತು, ಭಾರತ ಅನ್ನೋದೇ ಮರ್ತೋಗಿತ್ತು. ಆದ್ರೆ ಈಗ ಎಲ್ರು ಗಂಟು ಮೂಟೆಯನ್ನ ಕಟ್ಕೊಂಡು ಮತ್ತೆ ಊರಿಗೆ ಓಡ್ ಬರ್ತಾ ಇದಾರಲ್ವಾ, ಆ ರೀತಿಯಲ್ಲಿ ಇಲ್ಲಿ ಮೇಲ್ವರ್ಗದವರು ಏನ್ ಮಾಡಿದ್ರು, ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನ ಕೊಟ್ಟಿದ್ರು. ಅವ್ರು ಒಳ್ಳೆ ಶಿಕ್ಷಣ ಪಡ್ಕೊಂಡು ಹಣವನ್ನ ಮಾಡ್ಲಿಕ್ಕೆ ಇನ್ನಷ್ಟು ದುಡಿಬೇಕನ್ನೋ ಆಸೆಗೋಸ್ಕರವಾಗಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ. ಹಾಗಾಗಿ ಏನಾಗಿದೆ, ಅವರ ತಂದೆ ತಾಯಿಗಳು ಮಾತ್ರ ಇಲ್ಲಿ ಊರಲ್ಲಿದ್ದಾರೆ. ಅವರ ತಂದೆ ತಾಯಿ ಮಾತ್ರ ಊರಲ್ಲಿದ್ದಾರೆ. ಆದ್ರೆ ಅವರು ಸಾಯೋಕ್ ಬಿದ್ದಿದ್ದಾರೆ. ಆ ಸಾಯೋಕ್ ಬಿದ್ದಾಗ ಬಾಯಲ್ಲಿ ನೀರು ಬಿಡೋರು ಗತಿ ಇಲ್ಲ, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅವರಿಗೆ ಸಾಯುವಾಗ ಬಾಯಲ್ಲಿ ನೀರು ಬಿಡುವವರಿಲ್ಲ. ನಾನು ಹೇಳಿದ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಅವರ ತಂದೆ ತಾಯಿ ಮಾತ್ರ ಮನೇಲಿದ್ದಾರೆ. ಮಕ್ಕಳೆಲ್ಲ ಓದಿ ಶಿಕ್ಷಣ ಎಜುಕೇಶನ್ ಪಡ್ಕೊಂಡು ಅವರು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಕೆಲಸಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಹಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವರು ಅಲ್ಲೇ ಸೆಟ್ಲ್ ಆಗು ಕೂಡ ಬಿಟ್ಟಿದ್ದಾರೆ. ಆದ್ರೆ ಇವತ್ತು ಆ ತಂದೆ ತಾಯಿಗಳಿಗೆ, ವಯಸ್ಸಾದಂತವರಿಗೆ ಬಾಯಲ್ಲಿ ನೀರು ಬಿಡೋರು ಕೂಡ ಗತಿ ಇಲ್ಲ. ಅವರು ಸಾಕಿ ಸಲುಹಿದ ಮಕ್ಕಳು ಆಕಾಶದಲ್ಲಿ ಹಾರಿ ದೂರ ದೇಶ ಸೇರಿದ್ದಾರೆ. ಇವತ್ತು ಅವರು ಸಾಕಿ ಬೆಳೆಸಿದ್ರಲ್ವಾ, ಸಾಕಿ ಬೆಳೆಸಿದಂತ ಮಕ್ಕಳು ಆಕಾಶದಲ್ಲಿ ಹಾರಿ ಅವ್ರೇನಾಗಿದ್ದಾರೆ, ಬೇರೆ ಬೇರೆ ದೇಶಗಳಿಗೆ ಅವರು ಹೋಗಿದ್ದಾರೆ. ಅವರ ನೆನಪಿನಲ್ಲಿ ಇವರು ಕಣ್ಣೀರು ಸುರಿಸುತ್ತಾ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ಆ ಮಕ್ಕಳ ನೆನಪಲ್ಲೇ ಈ ತಂದೆ ತಾಯಿಯರು ಏನ್ ಮಾಡ್ತಿದ್ದಾರೆ, ಕಣ್ಣೀರನ್ನ ಸುರಿಸ್ತಾ, ಅಯ್ಯೋ ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ಹೋದ್ರಲ್ಲ, ನಮ್ಮ ಮಕ್ಕಳು ಇಲ್ವಲ್ಲ, ನಾವು ನಮ್ಮ ಮಕ್ಕಳನ್ನ ಓದಿಸಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಅವ್ರನ್ನ ನಾವು ಏನ್ ಮಾಡಿದ್ವಿ, ಒಂದು ದೂರ ದೇಶಕ್ಕೆ ಕಳಿಸ್ತೀವಿ. ಆದ್ರೆ ಆ ಮಕ್ಕಳು ಇವತ್ತು ನಮ್ಮ ಕಷ್ಟದಲ್ಲಿಲ್ಲ. ನಾವು ಸಾಯೋಕ್ ಬಿದ್ದಾಗ ಬಾಯಲ್ಲಿ ನೀರು ಬಿಡೋರು ಕೂಡ ಗತಿ ಇಲ್ವಲ್ಲ. ಹಾಗೇನೆ ಅವರ ಅಂತ ಹೇಳಿ ಅವರು ನಮ್ಮ ಮಕ್ಕಳು ಇದ್ರೂ ಕೂಡ ಇಲ್ಲದೆ ಇರೋ ಹಾಗೆ ಆಯ್ತಲ್ಲ ಅಂತ ಹೇಳಿ ಅವರು ಕಣ್ಣೀರ್ ಸುರಿಸ್ತಾ ಆ ಒಂದು ಮಕ್ಕಳ ನೆನಪಿನಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ. ತುಂಬಾ ಕೆಳಗಡೆ ಇಳಿದು ಹೋಗ್ಬಿಟ್ಟಿದಾರಂತೆ. ಇದು ಹೇಳ್ತಿದಾರೆ ನೋಡ್ರಿ. ಒಂದು ಕಾಲದಲ್ಲಿ ಈ ಮೇಲ್ವರ್ಗದವ್ರು ಏನ್ ಮಾಡಿದ್ರು, ಒಂದ್ ಕಾಲದಲ್ಲಿ ನೀರನ್ನ ಕೇಳಿದ್ರೆ ಎತ್ತರದಿಂದ ನೀರನ್ನ ಸುರಿದ್ರು. ಒಂದಷ್ಟು ಅಕ್ಕಿಯನ್ನ ಕೊಡ್ರಿ, ಹೊಟ್ಟೆಗೆ ಹಶುವಾಗ್ತಿದೆ, ಊಟಕ್ಕೆ ಕೊಡ್ರಿ ಅಂತ ಕೇಳಿದ್ರೆ ಅವರು ಹುಳ ಬಿದ್ದ ಅಕ್ಕಿಯನ್ನ ಕೊಟ್ರು. ಆದ್ರೆ ಈಗ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಅವರು ಸಾಕಿ ಬೆಳೆಸಿದಂತಹ ಮಕ್ಕಳು ಅವರು ಆಕಾಶದಲ್ಲಿ ಹಾರಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನೆಲೆಸಿಬಿಟ್ಟಿದ್ದಾರೆ. ಆದ್ರೆ ಇವತ್ತು ಆ ತಂದೆ ತಾಯಿಗಳ ಸಾಯಕ್ಕೆ ಬಿದ್ದಿದ್ರು ಅವರಿಗೆ ಒಂದಷ್ಟು ಬಾಯಲ್ಲಿ ನೀರು ಬಿಡೋರು ಕೂಡ ಗತಿ ಇಲ್ಲ. ಆ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದರಿಂದಾಗಿ ಆ ತಂದೆ ತಾಯಿಗಳು ಆ ಮಕ್ಕಳ ನೆನಪಿನಲ್ಲಿಯೇ ಕಣ್ಣೀರು ಸುರಿಸ್ತಾ ಅವರು ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರಿದಂತೆ ನಾವು ನೋಡೋದಾದ್ರೆ, ನಮಗೇನಾದರೂ ಕೊಡುತ್ತಲೇ ನಮ್ಮಗಳ ಜೀವಮಾನ ಪ್ರಾಣಗಳ ಉಳಿಸಿದ ಅವರ ನಾವು ಶಪಿಸುವುದು ತರವಲ್ಲ. ನಮ್ಗೇನಾದ್ರೂ ಸ್ವಲ್ಪ ಒಂದಷ್ಟು ಕೊಡ್ತಾನೆ ನಮ್ಗೆ. ನಾವು ಏನ್ ಮಾಡಿದ್ವಿ, ಈ ಒಂದು ಲಾಸ್ಟ್ ಕೊನೆಯ ಪ್ಯಾರದಲ್ಲಿ ಇಲ್ಲಿಯವರೆಗೆ ಏನ್ ಹೇಳಿದ್ರು, ಅವರು ಮತ್ತು ನಾವು ಅಂದ್ರೆ ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸಿದ್ರು ಅನ್ನುವಂಥದ್ದನ್ನ, ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸಿದ್ರು, ಅದೇ ರೀತಿಯಲ್ಲಿ ಈ ಒಂದು ಮೇಲ್ವರ್ಗದವರ ಪರಿಸ್ಥಿತಿ ಇಂದು ಏನಾಗಿದೆ, ಓಕೆ, ಅದು ಹಿಂದೆ ಯಾವ ರೀತಿ ಶೋಷಣೆಗೆ ಒಳಪಡಿಸಿದ್ರಲ್ವಾ ಕೆಳವರ್ಗದವರನ್ನ ಮೇಲ್ವರ್ಗದವರು, ಆದ್ರೆ ಇವತ್ತು ಅದೇ ಮೇಲ್ವರ್ಗದವರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ರು. ಆದ್ರೆ ಈ ಕವಿ ಲಾಸ್ಟಿಗೆ ಕೊನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೊನೆಯ ಒಂದು ಪ್ಯಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾನತೆಯ ಸಂದೇಶವನ್ನ ಸಾರ್ತಾ ಇದ್ದಾರೆ. ಅದೇನು ಅನ್ನುವಂಥದ್ದನ್ನ ನೋಡೋಣ. ನಮಗೇನಾದರೂ ಕೊಡುತ್ತಲೇ ನಮ್ಮಗಳ ಜೀವಮಾನ ಪ್ರಾಣಗಳ ಉಳಿಸಿದ ಅವರ ನಾವು ಶಪಿಸುವುದು ತರವಲ್ಲ. ನಮ್ಗೇನಾದ್ರೂ ಕೊಡ್ತಲೆ ಅಂದ್ರೆ ನಮಗೇನಾದರೂ ಕೊಡುತ್ತಲೆ, ನಮ್ಗೆ ಏನಾದ್ರು ಅಂದ್ರೆ ನಾವ್ ಏನಾದ್ರು ಕೇಳಿದ್ರೆ ಅಟ್ಲೀಸ್ಟ್ ಏನೋ ಒಂದು ಅಕ್ಕಿಯನ್ನ ಕೇಳಿದ್ರೆ ಹಶ್ವಾಗ್ತಿದೆ, ಒಂದಿಷ್ಟು ಊಟಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಹುಳ ಬಿದ್ದ ಅಕ್ಕಿ ಆದ್ರೂ ಕೊಟ್ರಲ್ವಾ. ಅವರು ಹುಳ ಬಿದ್ದ ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಜೀವನ ಮಾಡಕ್ ಕಷ್ಟ ಆಗ್ತಿತ್ತಲ್ವಾ. ಅವ್ರು ಏನೋ ಒಂದು ಕೊಟ್ರಲ್ವಾ. ನಮಗೇನಾದರೂ ಕೊಡುತ್ತಲೆ, ನಮ್ಗೇನಾದ್ರೂ ಒಂದ್ ಸ್ವಲ್ಪ ಕೊಡುತ್ತಲೆ ನಮ್ಮಗಳ ಜೀವಮಾನ ಪ್ರಾಣಗಳ ಉಳಿಸಿದ ಅವರ ನಾವು ಶಪಿಸುವುದು ತರವಲ್ಲ. ನಮ್ಗೇನಾದ್ರೂ ಕೊಡ್ತಾನೆ, ನಮ್ಗಳ ಒಂದು ಜೀವಮಾನ ಪ್ರಾಣವನ್ನ ಉಳಿಸಿದಂತಹ ಅವರನ್ನು ಅವರಿಗೆ ನಾವು ಶಾಪ ಹಾಕೋದು ಒಳ್ಳೇದಲ್ಲ. ಹಿಂದೊಂದು ಕಾಲದಲ್ಲಿ ಅವರು ನಮ್ಮನ್ನ ಆ ರೀತಿ ಶೋಷಣೆಗೆ ಒಳಪಡಿಸಿದ್ರು ಅಂತ ಹೇಳಿ ಅವರನ್ನು ನಾವು ಇವತ್ತು ಬೈಯೋದು ಸರಿಯಲ್ಲ. ಅವ್ರ ಕಷ್ಟದಲ್ಲಿದ್ದಾಗ ಅವರಿಗೂ ಕೂಡ ನಾವು ಅದೇ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಅವರನ್ನ ಹೀಯಾಳಿಸೋದು ಸರಿಯಲ್ಲ. ನಮ್ಗೇನಾದ್ರೂ ಕೊಡ್ತಾನೆ, ಅಟ್ಲೀಸ್ಟ್ ನಾವು ಕೇಳಿದಾಗ ನಮ್ಗೇನಾದ್ರೂ ಹಶ್ವಾಗ್ತಿದೆ ಒಂದಷ್ಟು ಕೊಡಿ ಅಂತ ಕೇಳಿದಾಗ ಅಟ್ಲೀಸ್ಟ್ ಒಂದಿಷ್ಟು ಹುಳ ಬಿದ್ದ ಅಕ್ಕಿಯನ್ನಾದ್ರೂ ಕೊಟ್ರು, ಅದೇ ತರ ಬಾಯಾರಿಕೆ ಆಗ್ತಿದೆ ನೀರ್ ಕೊಡಿ ಅಂದಾಗ ಮೇಲಿನಿಂದ ನೀರ್ನಾದ್ರೂ ಸುರಿದ್ರು, ಒಂದಷ್ಟು ನಮ್ಗೆ ಅವ್ರು ಏನಾದ್ರು ಒಂದಷ್ಟು ಬೈತಾನೆ ಏನಾದ್ರು ನಮ್ಗೆ ಕೊಟ್ರು,
ಹಾಗಾಗಿ ನಾವೇನ್ ಮಾಡಿದ್ವಿ, ನಾವು ನಮ್ಗೇನಾದ್ರೂ ಸ್ವಲ್ಪ ಕೊಡ್ತಲೇ ನಮ್ಮಗಳ ಒಂದು ಜೀವವನ್ನ, ಮಾನವನ್ನ, ಪ್ರಾಣವನ್ನ ಕಾಪಾಡಿದಂತಹ ಅವರಿಗೆ ನಾವು ಶಾಪ ಹಾಕೋದು ಒಳ್ಳೇದಲ್ಲ. ತರವಲ್ಲ ಅಂದ್ರೆ ಒಳ್ಳೇದಲ್ಲ. ಮಾನವನೆದೆ ಬರಡೇನಲ್ಲ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ. ಮಾನವನೆದೆ, ಮನುಷ್ಯನ ಎದೆ ಎನ್ನುವಂಥದ್ದು ಬರಡೇನಲ್ಲ. ನಮ್ಮ ಒಂದು ಎದೆ ಎನ್ನುವಂಥದ್ದು ಬರಡಲ್ಲ. ಬರಡು ಅಂತ ಹೇಳಿದ್ರೆ ಬಂಜರು, ಬರಡು ಅಂತ ಹೇಳಿದ್ರೆ ಬಂಜರು, ಇಲ್ಲಿ ಬರಡು ಅಂದ್ರೆ ಬಂಜರು. ಈಗ ಭೂಮಿ ಅಂತ ಹೇಳ್ತಾರಲ್ವಾ, ಈಗ ಭೂಮಿ ಅದು ಬಂಜರು, ಏನು ಬೆಳೆಯಕ್ ಬರಲ್ಲ. ಬಂಜರು ಅಂತ ಹೇಳಿದ್ರೆ ಏನು ಬೆಳೆಯಕ್ಕೆ ಬರದೇ ಇರುವಂತದನ್ನ ಬಂಜರು ಅಂತ ಹೇಳ್ತಾರೆ. ಯಾವುದೇ ಒಂದು ಮರ ಗಿಡ ಏನು ಬೆಳೆಯಕ್ ಬರದೇ ಇರೋದನ್ನ ಬಂಜರು ಅಂತಾರೆ. ಅದೇ ರೀತಿಯಲ್ಲಿ ಮಾನವನೆದೆ ಬರಡೇನಲ್ಲ, ಮನುಷ್ಯನ ಎದೆ ಎನ್ನುವಂಥದ್ದೇನಿದೆಯೋ ಅದು ಬರಡಲ್ಲ. ಅದು ಏನಕ್ಕೂ ಯೋಗ್ಯ ಅಲ್ಲದೆ ಇರುವಂತದ್ದು ಅಲ್ಲ. ಮಾನವನೆದೆ ಬರಡೇನಲ್ಲ, ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜ. ಆ ಮನುಷ್ಯನ ಎದೆ ಎನ್ನುವಂಥದ್ದು, ಮನುಷ್ಯನ ಒಂದು ಎದೆ ಎನ್ನುವಂಥದ್ದು ಪ್ರೀತಿ ಪ್ರೇಮಗಳ ಒಂದು ದವಸವನ್ನ, ದವಸ ಮೀನ್ಸ್ ನಾವು ಕಾಳು ಕಡ್ಡಿಗಳು, ಅಕ್ಕಿ, ರಾಗಿ, ಭತ್ತ, ಜೋಳ, ಗೋಧಿ ಇದನ್ನೆಲ್ಲ ದವಸ ಅಂತ ಹೇಳ್ತೀವಿ. ಮಾನವನೆದೆ ಬರಡಲ್ಲ, ಮನುಷ್ಯನ ಎದೆ ಎನ್ನುವಂಥದ್ದು ಬರಡಲ್ಲ. ಅದು ಪ್ರೀತಿ ಪ್ರೇಮಗಳನ್ನ, ಪ್ರೀತಿ ಒಂದಷ್ಟು ಪ್ರೇಮವನ್ನ, ಒಂದಷ್ಟು ವಿಶ್ವಾಸವನ್ನ, ನಂಬಿಕೆಯನ್ನ ಹಂಚುವಂತಹ ಒಂದು ದವಸ ತುಂಬಿದ ಕಣಜ. ದವಸ ತುಂಬಿದ ಕಣಜ ಅಂದ್ರೆ ಹಿಂದೆ ಉಗ್ರಾಣ ಅಂತ ಕರಿತೀವಿ. ಈಗ ಎಲ್ಲರ ಮನೆಯಲ್ಲಿ ಹಳ್ಳಿಯಲ್ಲಾದ್ರೆ ಗೊತ್ತಿರುತ್ತೆ, ಅವರು ತಮ್ಮ ಈ ಮಳೆಗಾಲದಲ್ಲಿ ಅಥವಾ ಈ ಒಂದು ಸೀಸನ್ ಅಲ್ಲಿ ಬೆಳೆದಿಟ್ಕೊಂತಾರೆ ಬೆಳೆಯನ್ನ. ಆ ಬೆಳೆಯನ್ನಲ್ಲ, ಸಾರಿ, ಈಗ ಬೆಳೆದಿರುವಂತಹ ಬೆಳೆಯನ್ನ ಅವ್ರು ಏನ್ ಮಾಡ್ತಾರೆ, ಅದನ್ನ ಬೆಳೆದು ಅದನ್ನ ಈಗ ಡಿಸೆಂಬರ್ ಅಷ್ಟೊತ್ತಿಗೆ ಕಟಾವ್ ಆಗುತ್ತೆ, ನವೆಂಬರ್ ಡಿಸೆಂಬರ್ಗೆ ಅಂತ ಇಟ್ಕೊಳ್ರಿ. ಆಗ ಆ ಬೆಳೆಯನ್ನ ಏನ್ ಮಾಡ್ತಾರೆ ಅವರು, ಅದನ್ನೆಲ್ಲ ಚೆನ್ನಾಗಿ ಅದನ್ನ ನೀಟ್ ಮಾಡಿ ಆ ಬೆಳೆಯನ್ನ ಏನ್ ಮಾಡ್ತಾರೆ, ರಾಗಿಯನ್ನ, ಭತ್ತವನ್ನ, ಜೋಳವನ್ನ ಮನೆಯಲ್ಲಿ ಒಂದು ಕಣಜವನ್ನ ಕಟ್ಟಿಟ್ಕೊಂತಾರೆ. ಅವರು ಏನ್ ಮಾಡ್ತಾರೆ, ಮಳೆಗಾಲಕ್ಕೋಸ್ಕರ ಅಥವಾ ಮುಂದಿನ ದಿನಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾರೆ, ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಕಣಜ ಅಂತ ಕರೀತಾರೆ. ಕಣಜ ಅಂತ ಹೇಳಿದ್ರೆ ಅದನ್ನ ಶೇಖರಣೆ ಮಾಡುವಂತದ್ದು ನಾವೇನ್ತೀವಿ, ಕಣಜ ಅಂತ ಹೇಳಿ ಕರಿತೀವಿ. ನೋಡ್ರಿ, ಮಾನವನಿದೆ, ಮನುಷ್ಯನ ಎದೆ ಎನ್ನುವಂಥದ್ದು ಬರಡಲ್ಲ. ಅದು ಪ್ರೀತಿ ಪ್ರೇಮಗಳ ಒಂದು ದವಸವನ್ನ, ದವಸ ಅಂದ್ರೆ ಕಾಳು, ಬೇಳೆ, ಧಾನ್ಯಗಳು, ಆ ಧಾನ್ಯಗಳನ್ನು ತುಂಬಿರುವಂತಹ ಒಂದು ಕಣಜ. ಅಂದ್ರೆ ಮನುಷ್ಯನ ಎದೆ ಎನ್ನುವಂಥದ್ದು ಅದು ಬರಡಲ್ಲ, ಅದು ಪ್ರೀತಿ ಪ್ರೇಮ ವಿಶ್ವಾಸವನ್ನ ಹೊಂದಿರುವಂತಹ ಒಂದು ಕಣಜ. ಹಾಗಾಗಿ ನಾವು ಯಾರನ್ನ ದ್ವೇಷಿಸೋಕೆ ಹೋಗಬಾರ್ದು. ಹಂಚಿ ಉಟ್ಟುಣ್ಣುವ ಸುಖದ ನಿಜ ತಿಳಿಯಬೇಕಿದೆ ಮನುಜ. ಮನುಷ್ಯರಾದ ನಾವು ಎಲ್ಲರೂ ಹಂಚಿ ಇದ್ದದ್ದನ್ನ, ಎಲ್ಲರೂ ಹಂಚಿಕೊಂಡು ಸಮಾನತೆಯಿಂದ ಇದ್ದದ್ದನ್ನ, ಸ್ವಲ್ಪನೇ ಇದ್ರೂ ಕೂಡ ಅದನ್ನ ಹಂಚಿ ಉಣ್ಣುವಂತಹ ಒಂದು ಸುಖದ ನಿಜವನ್ನ ನಾವು ಅರಿತುಕೊಳ್ಬೇಕಾಗಿದೆ. ಇದ್ದುದರಲ್ಲಿಯೇ ಎಲ್ಲರೂ ಹಂಚಿಕೊಂಡು ಆ ಮೂಲಕವಾಗಿ ನಾವು ಒಂದು ಸಮಾನತೆಯ ಒಂದು ಜೀವನವನ್ನ ನಡೆಸಬೇಕು. ಹಂಚಿ ಉಟ್ಟುಣ್ಣುವ ಸುಖವನ್ನ ನಾವು ತಿಳಿಬೇಕು. ಇದ್ದಿದ್ರಲ್ಲೇ ನಾವು ಹಂಚಿಕೊಂಡು ತಿನ್ನುವಂತಹ ಒಂದು ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಪದ್ಯದಲ್ಲಿ ಹೇಳ್ತಿರುವಂತದ್ದಿಷ್ಟೇ, ನಮ್ಗೇನಾದ್ರೂ ಕೊಡ್ತಾನೆ ಅವರು ನಮ್ಗಳ ಒಂದು ಮಾನ ಪ್ರಾಣ ಜೀವವನ್ನು ಉಳಿಸಿದಂತ ಅವರಿಗೆ ನಾವು ಶಾಪ ಹಾಕೋದು ಒಳ್ಳೇದಲ್ಲ. ಇವತ್ತು ಅವ್ರು ಕಷ್ಟದಲ್ಲಿದ್ದಾರೆ, ಆದ್ರೆ ಅವರು ಕಷ್ಟದಲ್ಲಿದ್ದಾಗ ಆಳಿಗೊಂದು ಕಲ್ಲು ಅಂತೇಳಿ, ನಾವು ಕಷ್ಟದಲ್ಲಿದ್ದಾರೆ ಅಂತೇಳಿ ನಾವು ಹೋಗಿ ಒಂದು ಕಲ್ಲು ಹೊಡೆಯೋದು ಒಳ್ಳೇದಲ್ಲ. ನಮ್ಗೇನಾದ್ರೂ ಕೊಡ್ತಾನೆ, ನಮ್ ಶಾಪ ಹಾಕ್ತಾನೆ, ನಮ್ಗೇನಾದ್ರೂ ಕೊಡ್ತಾನೆ, ನಮ್ಗಳ ಜೀವಮಾನ ಪ್ರಾಣ ಉಳಿಸಿದ್ದಾರೆ, ಹಾಗಾಗಿ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ಶಾಪ ಹಾಕೋದು ಒಳ್ಳೇದಲ್ಲ. ಮನುಷ್ಯನ ಎದೆಯನ್ನು ಬರಡಲ್ಲ, ಒಂದಷ್ಟು ಪ್ರೀತಿ ಪ್ರೇಮಗಳನ್ನ ತುಂಬಿದಂತಹ ಕಣಜ ಈ ಮನುಷ್ಯನ ಎದೆ ಎನ್ನುವಂಥದ್ದು. ಹಾಗಾಗಿ ನಾವು ಹಂಚಿ ಉಟ್ಟುಣ್ಣುವ ಒಂದು ಸುಖದ ನಿಜವನ್ನ ಎಲ್ಲರೂ ಸೇರಿ ಹಂಚಿಕೊಂಡು ಸಮಾನತೆಯಿಂದ ನಾವು ಬದುಕುವಂಥದ್ದನ್ನ ಕಲಿಬೇಕು. ಇಲ್ಲಿ ಮೇಲ್ಜಾತಿ ಕೆಳಜಾತಿ ಎನ್ನುವಂಥದ್ದೆಲ್ಲವನ್ನ ಬೆರೆತು ಮೇಲ್ವರ್ಗ ಕೆಳವರ್ಗ ಎಲ್ಲವನ್ನ ಬಿಟ್ಟು ನಾವೆಲ್ಲರೂ ಸಮಾನರು, ನಾವೆಲ್ಲ ಮಾನವ ಜಾತಿ. ಮಾನವ ಜಾತಿ ತಾನೊಂದೇ ಒಲಂ ಅಂತ ಹೇಳಿ ಪಂಪ ಹೇಳಿರುವಂತೆ ನಾವೆಲ್ಲರೂ ಮಾನವರು. ನಾವೆಲ್ಲರೂ ಇದ್ದುದರಲ್ಲೇ ಹಂಚಿಕೊಂಡು ನಾವು ಸಮಾನತೆಯಿಂದ ಒಂದು ಸುಖವಾದ ಜೀವನವನ್ನು ನಡೆಸೋಣ ಎನ್ನುವಂತ ಆಶಯವನ್ನು ಕವಿ ಕೊನೆಯಲ್ಲಿ ಹೇಳ್ತಾರೆ. ಒಟ್ಟಾರೆ ಇಲ್ಲಿ ಪದ್ಯ ಭಾಗದಲ್ಲಿ ಹೇಳ್ತಾ ಇರುವಂತದ್ದು ಇಷ್ಟೇ. ಕವಿ ಇಲ್ಲಿ ಮೇಲ್ವರ್ಗ ಮತ್ತು ಕೆಳವರ್ಗ ಎರಡು ಒಂದು ವರ್ಗವನ್ನ ಕುರಿತು ಹೇಳ್ತಾ ಇದ್ದಾರೆ. ಅವರು ಅಂತ ಹೇಳಿದ್ರೆ ಮೇಲ್ವರ್ಗ, ನಾವು ಅಂತ ಹೇಳಿದ್ರೆ ಕೆಳವರ್ಗ, ಒಂದು ಜಾತಿ ವ್ಯವಸ್ಥೆಯನ್ನ ಕುರಿತು ಹೇಳ್ತಾರೆ. ಕವಿ ಒಂದು 3 ಪ್ಯಾರಗಳಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೇಲ್ವರ್ಗ ಮತ್ತು ಮೇಲ್ವರ್ಗದವರು 2 ಪ್ಯಾರದಲ್ಲಿ ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸಿದ್ರು ಎನ್ನುವಂಥದ್ದನ್ನ, ಆದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಅದೇ ಮೇಲ್ವರ್ಗದವರು ಕೆಳವರ್ಗದವರನ್ನ ಶೋಷಣೆಗೆ ಒಳಪಡಿಸಿದ್ರಲ್ವಾ, ಅವರ ಪರಿಸ್ಥಿತಿ ಇಂದು ಏನಾಗಿದೆ ಎನ್ನುವಂಥದ್ದನ್ನ ಹೇಳ್ತಾರೆ. ಅದರ ಜೊತೆಗೆ ನಾವು ಇವತ್ತು ಆ ಮೇಲ್ವರ್ಗದವರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ
ಅವ್ರಿಗೆ ನಾವು ಶಾಪ ಹಾಕೋದು ಒಳ್ಳೇದಲ್ಲ. ಅವರು ನಮ್ಗೇನಾದ್ರೂ ಕೊಡ್ತಾನೆ ನಮ್ಗಳ ಒಂದು ಮಾನ ಪ್ರಾಣ ಉಳಿಸಿದ್ರು. ಹಾಗಾಗಿ ಅವ್ರಿಗೆ ಶಾಪ ಹಾಕ್ದೇನೆ ನಾವು ಸುಖದ ನಿಜವನ್ನ, ನಾವು ಮನುಷ್ಯನ ಎದೆ ಎನ್ನುವಂಥದ್ದು ಬರ್ಡಲ್ಲ, ನಾವು ಮನುಷ್ಯನ ಎದೆ ಎನ್ನುವಂಥದ್ದು ಪ್ರೀತಿ ಪ್ರೇಮಗಳ ಒಂದು ದವಸ ತುಂಬಿರುವಂತಹ ಕಣಜ. ಹಾಗಾಗಿ ನಾವೇನ್ ಮಾಡೋಣ, ಹಂಚಿ ಹುಟ್ಟುಣ್ಣುವಂತ ಒಂದು ಸುಖದ ನಿಜವನ್ನ ಇದ್ದುದರಲ್ಲೇ ಹಂಚ್ಕೊಂಡು ತಿನ್ನುವಂಥದ್ದನ್ನ ನಾವು ಕಲಿಯೋಣ. ಇನ್ನಾದರೂ ಜಾತಿ ವ್ಯವಸ್ಥೆ ಎನ್ನುವಂಥದ್ದನ್ನ ಬಿಟ್ಟು, ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದನ್ನ ಬಿಟ್ಟು ನಾವೆಲ್ಲರೂ ಒಂದು ಸಮಾನತೆಯಿಂದ ಜೀವನವನ್ನು ನಡೆಸೋಣ ಎನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ಈಗ ಅವರು ಮೇಲ್ವರ್ಗದವ್ರು ಏನ್ ಮಾಡ್ತಾರೆ, ಈ ಕೆಳವರ್ಗದವ್ರು ಹೋಗಿ ಮೇಲ್ವರ್ಗದವ್ರ ಹತ್ರ ಹೋಗಿ ಕೇಳ್ತಾರೆ, ನಮ್ಗೆ ತುಂಬಾ ಹಸಿವಾಗ್ತಿದೆ, ಏನು ತಿನ್ನೋದಕ್ಕಿಲ್ಲ, ಒಂದಷ್ಟು ಅನ್ನವನ್ನ ಕೊಡ್ರಿ, ಒಂದಷ್ಟು ಆಹಾರವನ್ನ ಕೊಡ್ರಿ, ಒಂದಷ್ಟು ಫುಡ್ ಅನ್ನ ಕೊಡ್ರಿ ಅಂತ ಹೋಗಿ ಅವ್ರ ಹತ್ರ ಕೇಳಿದ್ರಂತೆ. ಆಗ ಈ ಮೇಲ್ವರ್ಗದವ್ರು ಏನ್ ಮಾಡಿದ್ರು, ಹುಳ ಬಿದ್ದಿರುವಂತ ಅಕ್ಕಿಯನ್ನ ಕೊಡ್ತಾರಂತೆ. ಆ ಹುಳವನ್ನ ದೇವರಿಗೆ ಹುಳವನ್ನ ಆರಿಸಿ ಎತ್ತಿ ಬಿಸಾಡಿ ಆ ಅಕ್ಕಿಯನ್ನ ಕಣ್ಗೊತ್ಕೊಂಡು ಪವಿತ್ರ ಭಾವನೆಯಿಂದ ಆ ಅಕ್ಕಿಯನ್ನ ಕೊಟ್ಟಿದ್ದೆ ಇದೇ ಅಮೃತ ಅಂದ್ಕೊಂಡು ಅವರು ಅಕ್ಕಿಯನ್ನ ಅನ್ನ ಮಾಡಿ ಕೆಳವರ್ಗದವರು ಉಂಡ್ರಂತೆ. ಅದೇ ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರು, ಬಾಯಾರಿದಾಗ ಮೇಲ್ವರ್ಗದವ್ರ ಹತ್ರ ಹೋಗಿ ನೀರನ್ನ ಕೇಳಿದ್ರು. ಆಗ ಮೇಲ್ವರ್ಗದವ್ರು ಏನ್ ಮಾಡಿದ್ರು, ಅವರು ಮಹಡಿಯ ಮೇಲೆ ಎತ್ತರದಲ್ಲಿ ನಿಂತು ನೀರನ್ನ ಕೆಳಕ್ಕೆ ಸುರಿದ್ರಂತೆ. ಆ ನೀರನ್ನ ಹಿಡಿದುಕೊಂಡು ಬೊಗಸೆಯಲ್ಲಿ ಹಿಡಿದು ಆ ನೀರನ್ನ ಕುಡಿದ್ರು. ಕುಡಿದಂತ ನೀರಲ್ಲಿ ತಮ್ಮ ಕಷ್ಟದ ಪರಿಹಾರವಾಗಿ ಅವರು ತಮ್ಮ ಕಣ್ಣೀರನ್ನ ತೊಳೆದುಕೊಂಡ್ರು. ಅಯ್ಯೋ ದೇವ್ರೆ, ಎಂತಹ ಪರಿಸ್ಥಿತಿ ನಮ್ಗೆ ಬಂತಪ್ಪ ಅಂತ ಹೇಳಿ ಅವ್ರು ಸಾಕಷ್ಟು ನೊಂದ್ಕೊಂಡ್ರಂತೆ ಕೆಳಜಾತಿಯವರು. ಆದ್ರೆ ಇಷ್ಟೆಲ್ಲ ಒಂದು ನೋವಿಗೆ ತುಳಿತಕ್ಕೆ ಒಳಗಾಗಿರುವಂತಹ ಕೆಳವರ್ಗದವರು ಒಂದು ಕಾಲದಲ್ಲ ಒಳಗಾಗಿದ್ರು. ಆದ್ರೆ ಈ ಇಷ್ಟಲ್ಲಿ ಮೇಲ್ವರ್ಗದವ್ರು ಕೆಳವರ್ಗದವ್ರನ್ನ ಇಷ್ಟೊಂದು ರೀತಿಯಲ್ಲಿ ತೊಂದರೆ ಕೊಟ್ಟಿದ್ರಲ್ವಾ. ಆದ್ರೆ ಇವತ್ತೇನಾಗಿದೆ, ಪ್ರಸ್ತುತ ಪ್ರೆಸೆಂಟ್ ಅಲ್ಲಿ ಏನಾಗಿದೆ, ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈ ಮೇಲ್ವರ್ಗದವರು ಸಾಕಷ್ಟು ಕಷ್ಟವನ್ನ ಅನುಭವಿಸ್ತಿದ್ದಾರೆ. ಅವರು ತಿನ್ನುವಂತಹ ಅನ್ನಕ್ಕೆ ಹುಳ ಬಿದ್ದ್ಬಿಟ್ಟಿದೆ, ಅವರಿಗೆ ಸಾಕಷ್ಟು ಕಷ್ಟಗಳು ಬಂದಿದೆ. ಅವರೇ ಇವತ್ತೇನಾಗಿದ್ದಾರೆ, ಪಾತಾಳಕ್ಕೆ ಇಳಿದು ಹೋಗ್ಬಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಈ ಕೆಳವರ್ಗದವರನ್ನ ನಿಕೃಷ್ಟವಾಗಿ ಹೀನಾಯವಾಗಿ ನೋಡಿದಂತಹ ಮೇಲ್ವರ್ಗದವರು ಇವತ್ತು ಅವರೇ ಸಾಕಷ್ಟು ಕಷ್ಟದಲ್ಲಿ ಇದ್ದಾರೆ. ಅವರು ತಿನ್ನುವಂತ ಅನ್ನಕ್ಕೆ ಹುಳ ಬಿದ್ದ್ಬಿಟ್ಟಿದೆ. ಆದ್ರೆ ನಿಷ್ಕಾರುಣ್ಯವಾಗಿ ಹುಳಗಳನ್ನ ಕೊಂದು ಅನ್ನಕ್ಕಾಗಿ ದೇವ್ರೆ ನಮ್ಗೊಂದಿಷ್ಟು ಅನ್ನ ಕೊಡಪ್ಪ ಅಂತೇಳಿ ಅವರು ಬೇಡ್ತಾ ಇದ್ದಾರೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರು ಸಾಯುವಂತಹ ಸಂದರ್ಭದಲ್ಲಿ ಅವರಿಗೆ ಬಾಯಲ್ಲಿ ನೀರು ಬಿಡೋದಕ್ಕೆ ಅವ್ರ ಮಕ್ಕಳು ಇಲ್ಲ. ಅವರ ಮಕ್ಕಳೇನಾಗಿದ್ದಾರೆ, ಅವರ ಮಕ್ಕಳು ಎಜುಕೇಶನ್ ಅನ್ನ, ಒಳ್ಳೆಯ ಶಿಕ್ಷಣವನ್ನ ಪಡೆದುಕೊಂಡು ಅವ್ರೇನಾಗಿದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅವರು ಕೆಲಸ ಕಾರ್ಯಗಳಲ್ಲಿ ಇದ್ದಾರೆ. ಹಾಗಾಗಿ ಅವರು ತನ್ನ ಮಕ್ಕಳ ನೆನಪಿನಲ್ಲಿ ಅವರು ಪಾತಾಳಕ್ಕೆ ಇಳಿದು ಹೋಗ್ಬಿಟ್ಟಿದ್ದಾರೆ. ಮಕ್ಕಳು ಇಲ್ಲದೇನೆ ಅವ್ರೇನಾಗಿದ್ದಾರೆ, ಗಂಡ ಹೆಂಡತಿ ಇಬ್ಬರೇ ಇದ್ರೆ ಏನ್ ಮಾಡ್ತಾರೆ, ವಯಸ್ಸಾದ ಕಾಲದಲ್ಲಿ ಅವರು ಕಣ್ಣೀರು ಸುರಿಸ್ತಾ ಪಾತಾಳಕ್ಕೆ ಇಳಿದು ಹೋಗ್ಬಿಟ್ಟಿದ್ದಾರೆ. ಈಗ ಅವರು ಸಾಯೋಕ್ ಬಿದ್ದಿದ್ದಾರೆ. ಆದ್ರೆ ಸಾಯುವಂತ ಅವರಿಗೆ ಬಾಯಿಯಲ್ಲಿ ನೀರು ಬಿಡೋದಕ್ಕೆ ಅವ್ರ ಮಕ್ಕಳಿಲ್ಲ. ಆ ರೀತಿಯಲ್ಲಿ ಆಗೋಗಿದೆ. ಹಾಗಾಗಿ ಒಂದು ಕಾಲದಲ್ಲಿ ಕೆಳವರ್ಗದವ್ರನ್ನ ಆ ರೀತಿ ಶೋಷಣೆಗೆ ಒಳಪಡಿಸಿದ್ರಲ್ವಾ, ಆ ರೀತಿಯಲ್ಲಿ ಅವ್ರನ್ನ ತುಳಿದು ಬಿಟ್ಟಿದ್ರಲ್ವಾ. ಅವ್ರ ಅನ್ನ ಕೇಳಿದ್ರೆ ಹುಳ ಬಿದ್ದಕ್ಕಿ ಕೊಟ್ರು, ನೀರ್ ಕೇಳಿದ್ರೆ ಮೇಲ್ ನಿಂತ್ಕೊಂಡು ನೀರನ್ನು ಸುರಿತಾ ಇದ್ರು. ಆದ್ರೆ ಇವತ್ತು ಈ ಮೇಲ್ವರ್ಗದವರು ಸಾಯೋಕ್ ಬಿದ್ದಿದ್ದಾರೆ. ಸಾಯೋಕ್ ಬಿದ್ದಿದ್ರು ಕೂಡ ಅವರಿಗೆ ಬಾಯಲ್ಲಿ ನೀರು ಬಿಡೋರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಮಕ್ಕಳೆಲ್ಲ ಏನ್ ಮಾಡಿದ್ದಾರೆ, ದೂರದ ದೇಶಗಳನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಂಗ್ಲೆಂಡು, ಅಮೆರಿಕ, ಜಪಾನ್ ಎಲ್ಲೆಲ್ಲೋ ಇದ್ದಾರೆ. ಹಾಗಾಗಿ ಅವ್ರ ಮಕ್ಕಳು ಸತ್ತೋದ್ರು ಕೂಡ ಅವ್ರ ಮಕ್ಕಳು ಬರೋದ್ರಲ್ಲಿ ಇಲ್ಲ. ಹಾಗಾಗಿ ಅವರು ಪಾತಾಳಕ್ಕೆ ಇಳಿದು ಹೋಗ್ಬಿಟ್ಟಿದ್ದಾರೆ. ಮಕ್ಕಳ ನೆನಪಿನಲ್ಲಿ ಅವರು ಕಣ್ಣೀರನ್ನ ಸುರಿಸ್ತಿದ್ದಾರೆ. ಹೀಗೆ ಎರಡು ವರ್ಗಗಳನ್ನ ಕುರಿತು ಹೇಳಿದ್ರು. ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸಿದ್ರು ಎನ್ನುವಂಥದ್ದನ್ನ, ಅದೇ ರೀತಿಯಲ್ಲಿ ಇಂದು ಪ್ರೆಸೆಂಟ್ ಇವತ್ತು ಈ ಮೇಲ್ವರ್ಗದವರ ಪರಿಸ್ಥಿತಿ ಏನಾಗಿದೆ ಎನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಕವಿ ಕೊನೆಯಲ್ಲಿ ಹೇಳುವಂಥದ್ದಿಷ್ಟೇ, ನಾವು ಆ ಮೇಲ್ವರ್ಗದವರು ನಮ್ಗೆ ಈ ರೀತಿ ತೊಂದರೆ ಕೊಟ್ರು ಅಂತ ಹೇಳಿ ಕಷ್ಟದಲ್ಲಿರುವಂತಹ ಅವರಿಗೆ ಮತ್ತಷ್ಟು ನಾವು ಶಾಪ ಹಾಕೋದು ಒಳ್ಳೇದಲ್ಲ. ಮನುಷ್ಯನ ಎದೆ ಮಾನವನ ಎದೆ ಬರಡಲ್ಲ. ಒಂದು ಪ್ರೀತಿ ಪ್ರೇಮಗಳ ತುಂಬಿದಂತಹ ದವಸ, ಪ್ರೀತಿ ಪ್ರೇಮಗಳ ದವಸ ತುಂಬಿದಂತಹ ಕಣಜ ಮನುಷ್ಯನ ಎದೆ. ಹಾಗಾಗಿ ನಾವು ಏನ್ ಮಾಡೋಣ, ಒಂದಷ್ಟು ಪ್ರೀತಿಯನ್ನ ಹಂಚೋಣ. ಆ ಮೂಲಕವಾಗಿ ನಮ್ಮಲ್ಲಿ ಇದ್ದುದರಲ್ಲಿ ಹಂಚಿ ಉಟ್ಟುಣ್ಣುವಂತ ಒಂದು ಸುಖದ ನಿಜವನ್ನ ನಾವು ತಿಳಿಯೋಣ. ಆ ಮೂಲಕವಾಗಿ ಈ ಜಾತಿ ವ್ಯವಸ್ಥೆಯನ್ನ ತೊಲಗಿಸಿ ಸಮಾನತೆಯಿಂದ ನಾವು ಬದುಕೋಣ ಎನ್ನುವಂಥದ್ದನ್ನ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ ಈ ಒಂದು ಪದ್ಯ ಭಾಗ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇಲ್ಲಿಗೆ ಈ ಪದ್ಯ ಭಾಗವನ್ನ ಮುಗಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಿಮ್ಗಿಲ್ಲಿ ಭಾಷಾಭ್ಯಾಸ ಇದೆ ನೋಡ್ರಿ. ಇಲ್ಲಿ ನೀಡಿರುವ ವಿಶೇಷೋಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ನಿಮ್ಗಿಲ್ಲಿ ಕೊಟ್ಟಿದ್ದಾರೆ, ಒಂದಷ್ಟು ಇದೆ ನೋಡ್ರಿ. ಇಲ್ಲಿ ಕಣ್ಣಿಗೊತ್ತಿಕೋ,
ಇಲ್ಲಿ ಉದಾಹರಣೆಗೆ ನಾನು ಒಂದ್ ಹೇಳ್ತೀನಿ, ಉಳಿದಂತದ್ನ ನೀವೇ ಬರಿಬೇಕು. ಇಲ್ಲಿ ನೀಡಿರುವ ವಿಶೇಷೋಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಕಣ್ಣಿಗೊತ್ತಿಕೋ ಅಂತಿದೆ, ಕಣ್ಣಿಗೆ ಒತ್ಕೊಳ್ಳೋದು. ಉದಾಹರಣೆಗೆ ನೀವು ಒಂದು ಒಂದು ವಾಕ್ಯವನ್ನ ರಚನೆ ಮಾಡಬೇಕು. ಕಣ್ಣಿಗೊತ್ತಿಕೋ, ನಾನು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೂಜಾರಿಗಳು ಕೊಟ್ಟ ಪ್ರಸಾದವನ್ನ ಕಣ್ಣಿಗೊತ್ತಿಕೊಂಡೆ. ಓಕೆ, ಇನ್ನೊಂದು ಬೇರೆ ರೀತಿಯಲ್ಲಿ ಮಾಡೋದಾದ್ರೆ, ನಮ್ಮ ತಂದೆ ತಾಯಿಗಳ ಪಾದಕ್ಕೆ ಬಿದ್ದು ನಾನು ಅವರ ಪಾದವನ್ನ ಕಣ್ಣಿಗೊತ್ತಿಕೊಂಡೆ. ಓಕೆ, ಈ ರೀತಿಯಲ್ಲಿ ಬೇರೆ ಬೇರೆಯ ಒಂದು ವಾಕ್ಯಗಳನ್ನು ನೀವು ರಚನೆ ಮಾಡಬೇಕು. ಕೈ ಚಾಚು, ಕೈ ಚಾಚು. ಓಕೆ, ನಾನು ಯಾವತ್ತಿಗೂ ಇನ್ನೊಬ್ಬರಲ್ಲಿ ಕೈ ಚಾಚುವುದಿಲ್ಲ. ನಾನು ನನ್ನ ಬಳಿಗೆ ಯಾರಾದರೂ ಬಡವರು ಕೈ ಚಾಚಿ ಬಂದಾಗ ನನ್ನ ಒಂದು ಸಹಾಯ ಹಸ್ತವನ್ನ ನೀಡುತ್ತೇನೆ. ಈ ರೀತಿಯಲ್ಲಿ ನೀವು ವಾಕ್ಯಗಳನ್ನ ಮಾಡಬೇಕಾಗುತ್ತೆ. ಅಲ್ಲಿ ವಿಶೇಷೋಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ನೀವು ಬರಿಬೇಕು. ಇನ್ನು ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ನಾನು ನಿಮ್ಗೆ ಈಗಾಗ್ಲೇ ಅಲ್ಲಿ ಕನ್ನಡ ಸಂಧಿಗಳನ್ನು ಹೇಳಿದ್ದೀನಿ, ಅದ್ರ ಜೊತೆಗೆ ಸಂಸ್ಕೃತ ಸಂಧಿಗಳನ್ನ ಕೂಡ ಹೇಳ್ಕೊಟ್ಟಿದ್ದೀನಿ. 2 ಸಂಧಿಗಳು ಕೂಡ ನಿಮ್ಗೆ ಗೊತ್ತಿದೆ, ಕನ್ನಡ ಸಂಧಿ ಅಂಡ್ ಸಂಸ್ಕೃತ ಸಂಧಿ. ಹಾಗಾಗಿ 2 ಗೊತ್ತಿರೋದ್ರಿಂದ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಸಂಧಿಗಳನ್ನ ನೀವು ಬರೀಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ 2 ಸಂಧಿಗಳನ್ನ ನೀವು ಇಲ್ಲಿ 2 ಗೊತ್ತಿರೋದ್ರಿಂದ ಸಂಧಿಗಳನ್ನ ಹೆಸರಿಸಬಹುದು. ನಿಮ್ಗೇನೆ ಈ ವರ್ಕ್ ಅನ್ನ ಕೊಡ್ತಾ ಇದ್ದೀನಿ. ಭಾಷಾಭ್ಯಾಸ ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಮೇನ್ 2 ಇದೆ, ಅದನ್ನ ನೀವು ಬರೀಬೇಕು. ಅದ್ರ ಜೊತೆಗೆ ನೋಡಿ, ಇಲ್ಲಿ ದೇವನೂರು ಮಹಾದೇವ ಸಿದ್ಲಿಂಗಯ್ಯವರ ಸಾಹಿತ್ಯವನ್ನು ಸಂಗ್ರಹಿಸಿ ಓದಿರಿ. ಸಿಕ್ಕಿದ್ರೆ ದೇವನೂರು ಮಹಾದೇವ ಮತ್ತು ಸಿದ್ಲಿಂಗಯ್ಯ, ದೇವನೂರು ಮಹಾದೇವರ ಕೃತಿಗಳು ಚೆನ್ನಾಗಿದೆ. ಒಡಲಾಳ ಮತ್ತೆ ಒಡಲಾಳ ಕೃತಿ ತುಂಬಾ ಚೆನ್ನಾಗಿದೆ, ಓದ್ರಿ. ಅದ್ರ ಜೊತೆಗೆ ಸಿದ್ಲಿಂಗಯ್ಯವರ ಊರುಕೇರಿ ಎನ್ನುವಂತ ಆತ್ಮಕಥನ ಇದೆ, ಅದನ್ನು ಕೂಡ ಸಿಕ್ಕಿದ್ರೆ ಓದ್ರಿ. ತುಂಬಾ ಚೆನ್ನಾಗಿರುವಂತದ್ದು. ಮನೆಯಲ್ಲಿ ನೀವು ಟೈಮ್ ಅನ್ನ ವೇಸ್ಟ್ ಮಾಡೋದ್ರ ಬದಲು ಈ ಕೃತಿಗಳನ್ನು ತಗೊಂಡು ಹೋದ್ರಿ, ತುಂಬಾ ಚೆನ್ನಾಗಿರುವಂತಹ ಕೃತಿಗಳು. ಉಳ್ಳವರ ಹಾಗೂ ಶೋಷಿತರ ತರತಮಗಳನ್ನು ಹೇಗೆ ನಿವಾರಿಸಬಹುದು ಚರ್ಚಿಸಿ. ಅಂದ್ರೆ ಈ ರೀತಿ ಜಾತಿ ವ್ಯವಸ್ಥೆ ಇದೆ, ಆ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸೋದು ಹೇಗೆ ಅನ್ನೋದನ್ನ ನೀವೇ ಚರ್ಚೆಯನ್ನ ಮಾಡ್ರಿ. ಓಕೆ, ತರಗತಿ ಬಂದಾಗ ಮಾಡೋಣ. ಮಾಡಿದುಣ್ಣೋ ಮಹಾರಾಯ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಇದನ್ನು ಕೂಡ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಮಾಡಿದುಣ್ಣೋ ಮಹಾರಾಯ, ಮಾಡಿದುಣ್ಣೋ ಮಹಾರಾಯ. ಈ ಮಾಡಿದುಣ್ಣೋ ಮಹಾರಾಯ ಅಥವಾ ಮಾರಾಯ, ಸಾರಿ ಮಹಾರಾಯ ಅಲ್ಲ ಮಾರಾಯ. ಇಲ್ಲಿ ಮಾಡಿದುಣ್ಣೋ ಮಾರಾಯ. ಈ ಮಾಡಿದುಣ್ಣೋ ಮಾರಾಯ ಈ ಗಾದೆಯನ್ನ ವಿಸ್ತರಿಸಿ ಬರೆಯಿರಿ. ಗಾದೆ ವಿಸ್ತರಿಸಿ, ಗಾದೆ ವಿಸ್ತರಿಸಿ. ಈ ಮಾಡಿದುಣ್ಣೋ ಮಾರಾಯ ಎಂಬಂತಹ ಗಾದೆಯನ್ನ ನೀವೇ ವಿಸ್ತರಿಸಿ ಬರಿಬೇಕು. ಈ ಮಾಡಿದುಣ್ಣೋ ಮಾರಾಯ ಎಂಬಂತ ಗಾದೆಯನ್ನ ವಿಸ್ತರಿಸಬೇಕು. ನಿಮ್ಗೆ ಇಲ್ಲೇನೆ ನಿಮ್ಗೆ ಗಾದೆ ಎನ್ನುವಂಥದ್ದು ನಿಮ್ಗೆ ಏನಾಗಿದೆ, ನಾನು ಮಾಡಿರುವಂತ ಪಾಠದಲ್ಲೇ ನಿಮ್ಗೆ ಗಾದೆಗೆ ಉತ್ತರ ಸಿಗುತ್ತೆ. ಒಂದ್ ಕಾಲದಲ್ಲಿ ಮೇಲ್ವರ್ಗದವರು ಕೆಳವರ್ಗದವ್ರನ್ನ ಶೋಷಣೆಗೆ ಒಳಪಡಿಸಿದ್ರು. ಆದ್ರೆ ಆ ಮಾಡಿದಂತಹ ಒಂದು ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಅದೇ ಮೇಲ್ವರ್ಗದವ್ರು ಏನಾಗಿದೆ, ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೊರಟೋಗಿದ್ದಾರೆ. ಈಗ ಅವ್ರು ತಿನ್ನುವಂತ ಅನ್ನಕ್ಕೆ ಹುಳ ಬಿದ್ದ್ಬಿಟ್ಟಿದೆ. ಅವರಿಗೆ ಏನಾಗಿದೆ, ಸತ್ತೋದ್ರೆ ಸಾಯೋಕ್ ಬಿದ್ದಿದ್ದಾರೆ. ಬಾಯಲ್ಲಿ ನೀರು ಬಿಡೋರು ಗತಿ ಇಲ್ಲ, ಅವ್ರನ್ನ ನೋಡ್ಕೊಳ್ಳೋರು ಗತಿ ಇಲ್ಲ. ಈ ರೀತಿ ಮಾಡಿದ್ದನ್ನ ತಾವು ಮಾಡಿದ ಪಾಪಕ್ಕೆ ತಾವೇ ಅದನ್ನ ಅನುಭವಿಸ್ತಿದ್ದಾರೆ. ಇದೇ ಪದ್ಯದಲ್ಲಿ ನಿಮ್ಗೆ ಆನ್ಸರ್, ಉತ್ತರ ಎನ್ನುವಂಥದ್ದು ನೀವು ಬೇರೆಡೆ ಹುಡ್ಕೋಕ್ ಹೋಗ್ಬೇಕಾಗಿಲ್ಲ. ಇದೇ ಪದ್ಯದಲ್ಲಿ ನಿಮ್ಗೆ ಉತ್ತರ ಎನ್ನುವಂಥದ್ದು ಸಿಗುತ್ತೆ. ನೀವು ಈ ಒಂದು ಮಾಡಿದುಣ್ಣೋ ಮಾರಾಯ ಎಂಬಂತಹ ಗಾದೆಯನ್ನ ವಿಸ್ತರಿಸಿ ಬರಿಬೇಕು. ನಿಮ್ಗೆ ಹೋಮ್ವರ್ಕ್ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ನಿಲ್ಲುವ ಒಂದು ಸ್ವಂತ ವಾಕ್ಯ, ಅದ್ರ ಜೊತೆಗೆ ಪದಗಳನ್ನು ಬಿಡಿಸಿ ಬರೆಯೋದು, ಬಿಡಿಸಿ ಬರೋ ಸಂಧಿ ಹೆಸರಿಸೋದು, ಹಾಗೆ ಈ ಮಾಡಿದುಣ್ಣೋ ಮಹಾರಾಯ ಗಾದೆಯನ್ನ ವಿಸ್ತರಿಸಿ ಬರೆಯೋದು. ಇದಿಷ್ಟು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಿಮಗೆ ಈ ಪದ್ಯ ಭಾಗ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಳ್ತಾ ಇಲ್ಲಿಗೆ ಈ ಪದ್ಯವನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.